ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಚೇತನ ಸ್ವ ಉದ್ಯೋಗ ಸಂಸ್ಥೆಗೆ ಸ್ವಾಗತ. ಓಕೆ, ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದೀವಪ್ಪ ಅಂತಂದ್ರೆ, ಏಪ್ರಿಲ್ ಮುಗೀತು, ಮೇ ಮುಗೀತು, ಈ ನೆಕ್ಸ್ಟ್ ಜೂನ್ ಶುರು ಆಗ್ತಾ ಇದೆ. ಎಲ್ಲ ಬ್ಯಾಚ್ಗಳು ಟೈಲರಿಂಗ್ ಆಗಿರ್ಬೋದು, ಆರಿ ವರ್ಕ್, ಕುಚ್ಚು ಎಲ್ಲ ಕ್ಲಾಸು ಮುಗಿಸ್ತಾ ಬರ್ತಾ ಇದ್ವಿ. ಈಗ ಜೂನ್ 1 ಇಂದ ಹೊಸ ಬ್ಯಾಚ್ ಶುರು ಆಗ್ತಾ ಇದೆ. ತುಂಬಾ ಜನ ಕೇಳ್ತಾ ಇದ್ರು, ಮ್ಯಾಮ್ ಮಕ್ಕಳು ರಜಾ ಇತ್ತು, ಮನೇಲಿದ್ದಾರೆ, ಕ್ಲಾಸಿಗೆ ಸೇರ್ಕೊಳಕ್ ಆಗ್ತಿಲ್ಲ, ಮತ್ತೆ ಯಾವಾಗ ಅಡ್ಮಿಷನ್ ಬಿಡ್ತಾ ಇದ್ದೀರಾ ಅಂತ. ಈಗ ಅಡ್ಮಿಷನ್ ಓಪನ್ ಆಗಿದೆ. ಯಾವ ಕ್ಲಾಸ್ಗಾದ್ರೂ ಸೇರ್ಕೊಂಡು ನೀವು ಆರಾಮಾಗಿ ಕಲಿಬೋದು. ಯಾವ್ಯಾವ ಏನೇನು ಗೊತ್ತಿದೆ ನಿಮಗೆ, ಟೈಲರಿಂಗ್ ಅಲ್ಲಿ ಬೇಸಿಕ್ ಗೊತ್ತಿದ್ಯಾ, ಅಡ್ವಾನ್ಸ್ ಗೊತ್ತಿದ್ಯಾ, ಇಲ್ಲ ಯಾವ ಫ್ಯಾಷನ್ ಡಿಸೈನ್ ಕಲಿಬೇಕಾ, ಎಲ್ಲಾದ್ರೂ 1 by 1 ಕ್ಲಾಸಸ್ಗಳು ನಡೀತಾ ಇದೆ. ಎಲ್ಲ ಟೀಚರ್ಸ್ಗಳು ಇವಾಗ ರೆಡಿ ಇದ್ದಾರೆ, ಮೊದಲಿಂದಲೂ ರೆಡಿ ಇದ್ದಾರೆ ಓಕೆನಾ. ಹಾಗಾಗಿ ಬೇಸಿಕ್ ಕ್ಲಾಸಿಗೆ ನಾನು ಹೇಳ್ಕೊಡ್ತೀನಿ, ಅದ್ರ ಜೊತೆಗೆ ವೀಣಾ ಮೇಡಮ್ ಅಂತ ಇವರು ಕೂಡ ಹೇಳ್ಕೊಡ್ತಾರೆ. ನೆಕ್ಸ್ಟ್ ಅಡ್ವಾನ್ಸ್ ಕ್ಲಾಸ್ಗೆ ನಾನು ಹೇಳ್ಕೊಡ್ತೀನಿ, ಅದ್ರ ಜೊತೆಗೆ ಇನ್ನೊಬ್ರು ಸಂಧ್ಯಾ ಮೇಡಮ್ ಅಂತೇಳಿ ಅವರು ಇದ್ದಾರೆ. ಕುಚ್ಚಿಗೂ ಅಷ್ಟೇ ನಾನು ಹೇಳ್ಕೊಡ್ತೀನಿ, ಅದ್ರ ಜೊತೆಗೆ ಉಮಾ ಮೇಡಮ್ ಅವರು ಹೇಳ್ಕೊಡ್ತಾರೆ. ಇನ್ನು ಹಾರಿ ವರ್ಕು ಮತ್ತೆ ಎಂಬ್ರಾಯ್ಡ್ರಿ ಕ್ಲಾಸು 2 ಕ್ಲಾಸನ್ನು ಕುಮಾರಿ ಮ್ಯಾಮ್ ತಗೊತಾ ಇದ್ದಾರೆ. ಎಲ್ಲರಿಗೂ ಒಬ್ಬರೇ ಹೇಳ್ಕೊಟ್ರೆ ಅಷ್ಟು ಜನ ನಾನು ಹತ್ರದಲ್ಲಿ ಹೋಗಿ ನೋಡೋಕ್ಕಾಗಲ್ಲ ಅಂತ ಅಷ್ಟೂ ಜನ ಟೀಚರ್ಗಳನ್ನ ಇಟ್ಕೊಂಡು ಜೊತೆಗೆ ನಾವು ಸಂಸ್ಥೆನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಕ್ಲಾಸಸ್ನು ಅಷ್ಟೇ ನೀಟಾಗಿ ತೊಗೊಂಡು ಹೋಗ್ತಾ ಇದ್ದೀವಿ. ಏನೂ ಗೊತ್ತಿಲ್ಲ ಅಂದ್ರೂ ಕೂಡ, ಏನೂ ಗೊತ್ತಿಲ್ಲ ಅಂದರೆ ಏನು ಹೇಳ್ಕೊಡ್ತೀರಾ ನೀವು? ಸ್ಟಾರ್ಟಿಂಗಲ್ಲಿ ಕೇಳ್ತಾರೆ ಕೆಲವರು, ಮೇಡಮ್ ನಮ್ಗೆ ಏನೂ ಗೊತ್ತಿಲ್ಲ, ನಮ್ಗೆ ಹೆಂಗೆ ಹೇಳ್ಕೊಡ್ತೀರಾ, ಮಿಷನ್ ತುಳಿಯೋಕ್ಕೂ ಬರಲ್ಲ ಅಂತ ಹೆಂಗೆ ಹೇಳ್ಕೊಡ್ತೀರಾ ಮೇಡಮ್ ನೀವು? ನಮ್ಗೇನು ಗೊತ್ತಿಲ್ಲ ಅಂತಂದವ್ರಿಗೆ ನಾವು ಫಸ್ಟ್ ಉಕ್ಸು ಕಜ್ಜ ಎಮ್ಮಿಂಗಿಂದ ಸ್ಟಾರ್ಟ್ ಮಾಡ್ತೀವಿ. ಅಷ್ಟಾದ್ಮೇಲೆ ಅವ್ರಿಗೆ ಚಿಮ್ಮಿಸ್ ಪೇಪರಲ್ಲಿ ಸ್ಟಾರ್ಟಿಂಗ್ 0 to 1 year ಮಗುವಿಂದ ನಾವು ಚಿಮ್ಮಿಸ್ ಕಟ್ಟಿಂಗ್ ಪೇಪರಿಂದನೇ ಸ್ಟಾರ್ಟ್ ಮಾಡ್ತೀವಿ. ಪೇಪರ್ ಎಲ್ಲ ಆದ್ಮೇಲೆ ಬಟ್ಟೆಲಿ ಮಾರ್ಕ್ ಹಾಕಿ ಬಟ್ಟೆ ಕಟಿಂಗ್ ಮಾಡಿಸ್ತೀವಿ. ಆಮೇಲೆ ಮಿಷಿನ್ ಸ್ಟಿಚ್ ಮಾಡ್ಬೇಕಾದ್ರೆ ಫಸ್ಟ್ ಥ್ರೆಡ್ ಹಾಕಿ ಮಿಷನ್ ತೊಳಿಯೋದ್ರಿಂದನೂ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಕ್ಲಾಸಲ್ಲಿ ಕೇಳಿಸ್ಕೊಂಡಿಲ್ವಾ, ಏನೂ ಗೊತ್ತಿಲ್ಲ, ಅಯ್ಯೋ ನಮ್ಗೆ ಏನೂ ಗೊತ್ತಿಲ್ಲ, ಇದರಲ್ಲಿ ಟೈಲರಿಂಗಲ್ಲಿ 0 knowledge ಇದೆ, ನಾವು ಹೆಂಗಪ್ಪ ಕಲಿಯೋಕ್ಕೆ ಸಾಧ್ಯ, ಕಲಿಯೋಕೇನೋ ಇಷ್ಟ, ಬೇರೆಯವರೆಲ್ಲ ಬ್ಲೌಸ್ ಹಾಕ್ಕೊಂಡಿರ್ತಾರೆ, ನಾವು ಹಾಕ್ಕೋಬೇಕು, ನಮಗೂ ಹಾಕ್ಕೊಳ್ಳೋಕೆ ಇಷ್ಟ ಇದೆ ಅಂತ ನಾವು ಹೇಗೆ ಹೇಳ್ಕೊಡ್ತೀವಿ ಅಂದರೆ, ಲೈವಲ್ಲೂ ಹೇಳ್ಕೊಡ್ತೀವಿ. ಆನ್ಲೈನಲ್ಲಿ ಮ್ಯಾಮ್ ಫಸ್ಟ್ ನಾವು ಅಡ್ಮಿಷನ್ ಆಗಿದ ತಕ್ಷಣ ವಿಡಿಯೋಸ್ ಕಳಿಸ್ತೀವಿ. ಓಕೆ, ಅವ್ರು ಮಾಡಿಬಿಟ್ಟು ಮತ್ತೆ ನಮಗೆ ರಿಪೀಟ್ ಕಳಿಸಿದಾಗ ನಾವು ಅದಕ್ಕೆ ರಿಪ್ಲೈ ಮಾಡ್ತೀವಿ. ಸರಿ ಇದ್ರೆ ಓಕೆ, ಇಲ್ಲಾಂದ್ರೆ ತಪ್ಪಿದ್ರೆ ಮಾರ್ಕ್ ಹಾಕ್ಬಿಟ್ಟು ಕಳಿಸ್ತೀವಿ. ಇದೇ ರೀತಿ ಮಾಡಿ, ಇನ್ನೊಂದ್ಸಲ ವಿಡಿಯೋ ನೋಡಿ ಅಂತ 2-3 ಸಲ ಹೇಳ್ಕೊಡ್ತೀವಿ. ಮತ್ತೆ ಆನ್ಲೈನಲ್ಲಿ ಲೈವ್ ಬಂದಾಗ 1 hour ಲೈವ್ ಕ್ಲಾಸ್ ಇರುತ್ತೆ. ಲೈವಲ್ಲೂ ಕೂಡ ಕ್ಲಾಸಸ್ನ ತಗೊತೀವಿ. ಕ್ಲಾಸಿಗೆ ಈಗ ಅಡ್ಮಿಷನ್ ಆಗಿದ ತಕ್ಷಣ ವಿಡಿಯೋಸ್ ಕಳಿಸ್ಕೊಡ್ತೀವಿ. ವಿಡಿಯೋಸಲ್ಲಿ ಎಲ್ಲ ವಿಡಿಯೋಗಳು ನೋಡಿಕೊಂಡು ಪ್ರಿಪೇರ್ ಆಗಿರ್ತಾರೆ. ಆ ವಿಡಿಯೋದಲ್ಲಿ ನಾನು ಎಷ್ಟು ನೀಟಾಗಿ, ನನ್ನದೇ ವಿಡಿಯೋ ಆಗಿರುತ್ತೆ, ಅದು ನೀಟಾಗಿ ನಾನು ಬೇಸಿಕ್ಕಿಂದ ಎಮ್ಮಿಂಗಿಂದ ಹಿಡಿದು ಎಲ್ಲ ವಿಡಿಯೋನೂ ರೆಡಿ ಮಾಡಿಟ್ಟಿರ್ತೀವಿ. ಅದನ್ನು ಫಸ್ಟು ಅವ್ರಿಗೆ ವಿಡಿಯೋ ಕಳಿಸಿರ್ತೀವಿ. ನೋಡಿಕೊಂಡು ಅವರು ಪ್ರಾಕ್ಟೀಸ್ ಮಾಡಿರ್ತಾರೆ. ಈ ಅಡ್ಮಿಷನ್ ಆಗಿದ ತಕ್ಷಣವೇ 1ನೇ ತಾರೀಕಿಂದ ಲೈವ್ ಕ್ಲಾಸ್ ಇರುತ್ತಲ್ಲ, ಲೈವಲ್ಲಿ ಪ್ರತಿದಿನ ಟೈಮಿಂಗ್ಸ್ ಎಷ್ಟು ಬೇಸಿಕ್ಕು 12:30 to 1:30. 12:30ಇಂದ 1:00ವರೆಗೂ ಬೇಸಿಕ್ ಕ್ಲಾಸ್ ಇರುತ್ತೆ. ಆ ಟೈಮಿಂಗ್ಸ್ ಆನ್ಲೈನ್ ಅವ್ರಿಗೆ. ಲೈವ್ ಕ್ಲಾಸ್ ಅವ್ರಿಗೆ 10:30ಇಂದ ಶುರುವಾಗಿ 12:00ವರೆಗೂ ಲೈವ್ ಕ್ಲಾಸ್ ಇರುತ್ತೆ. ಲೈವ್ ಕ್ಲಾಸ್ 2 ಕೂಡ ಇರುತ್ತೆ. ಅದ್ರ ಜೊತೆಗೆ ವಾಟ್ಸಪ್ ಕ್ಲಾಸ್ ಕೂಡ ಇರುತ್ತೆ. ಮೇಡಮ್ ನಮಗೆ ಟೈಮ್ ಇಲ್ಲ, ನಾವೇನು ಕಲಿಯೋದು ಅಂದರೆ ವಾಟ್ಸಪ್ಪಲ್ಲಿ ವೀಡಿಯೋಸ್ನೆಲ್ಲ ಕಳಿಸ್ಕೊಡ್ತೀನಿ. ನಾವು ಇವ್ರಿಗೆ ಕಳಿಸೋ ವೀಡಿಯೋನೇ ನಿಮಗೂ ಕೂಡ ಕಳಿಸ್ಕೊಟ್ಟಿರ್ತೀವಿ. ಅದನ್ನು ನೀವು ಫ್ರೀ ಇರೋ ಟೈಮಲ್ಲಿ ನೋಡಿ ನೀವು ಮಾಡಿ ನಮಗೆ ರಿಪ್ಲೈ ಮಾಡಿದ್ರೆ ಇವರು ನೋಡ್ಬಿಟ್ಟು ರಿಪ್ಲೈ ಮಾಡ್ತಾರೆ ಕ್ಲಾಸ್ ಟೈಮಿಂಗ್ಸಲ್ಲಿ. ಓಕೆನಾ? ಈ ಥರ ಏನೂ ಗೊತ್ತಿಲ್ಲದವ್ರಿಗಿಂತ ಶುರುವಾಗುತ್ತೆ. ಮನೇಲಿ ನಾವು ಹೆಂಗೆ ತುಳಿಯೋದು ಹೆಂಗೆ ಕಲಿಯೋಕ್ಕಾಗುತ್ತೆ, ಪೈಪಿಂಗ್ ಹೆಂಗೆ ಮಾಡೋಕ್ಕಾಗುತ್ತೆ, ಇವರೇನೋ ಹೇಳ್ಬಿಡ್ತಾರೆ ಅಂತ ಅನಿಸುತ್ತೆ ನಿಮಗೆ. ಇವತ್ತು ನೆನ್ನೆದಲ್ಲ, ನಮ್ಮ ಆನ್ಲೈನ್ ಕ್ಲಾಸು ಎಷ್ಟು 4-5 ವರ್ಷ ಮೇಲೆ ನಾವು ಕ್ಲಾಸ್ನ ಆನ್ಲೈನ್ ಕ್ಲಾಸ್ ಮಾಡಿ ಸಾವಿರಾರು ಜನಕ್ಕೆ ನಾವು ರೆಡಿ ಮಾಡಿ ಅವ್ರದ್ದೇ ಆದ ಶಾಪ್ ಓಪನ್ ಮಾಡ್ಕೊಳ್ಳೋರೆಲ್ಲರೂ ನಾವು ಬೆಳೆಸಿದ್ವಿ. ಹಂಗಾಗಿ ಇಷ್ಟು ಕಾನ್ಫಿಡೆನ್ಸಲ್ಲಿ ಬರೀ ನಾವು ಒಬ್ಬರೇ ಅಲ್ಲ, ನನ್ನ ಸಂಸ್ಥೆಯಲ್ಲಿ 6 ಜನ ಟೀಚರು ಕೂಡ ಖುದ್ದಾಗಿ ಇಲ್ಲಿ ಲೈವ್ ಇರೋರ್ಗೂ ಅಷ್ಟೇ ಅಲ್ಲೇ ಕೂತ್ಕೊಂಡಿದ್ದು ಅವರು ಪ್ರತಿಯೊಂದು ಹೇಳ್ಕೊಡ್ತಾ ಇದ್ದಾರೆ. ಆನ್ಲೈನಲ್ಲಿ ನಾನು ಹೇಳ್ಕೊಟ್ಟಾದ್ಮೇಲೆ ಮತ್ತೆ ಇವ್ರು ಕ್ಲಾಸಸ್ ತೊಗೊಂಡು ಅವ್ರು ಮುಂದೆನೇ 1 hour ಕೂತ್ಕೊಂಡು ಎಲ್ಲಿ ತಪ್ಪು ಮಾಡ್ತಾ ಇದ್ದಾರೆ, ಮಾರ್ಕ್ ಎಲ್ಲಿ ತಪ್ಪಾಗಿದೆ ಮೆನ್ಷನ್ ಮಾಡಿ, ಮಾರ್ಕ್ ಎಲ್ಲಿ ತಪ್ಪಾಗಿರುತ್ತೋ ಅಲ್ಲೆಲ್ಲ ಮೆನ್ಷನ್ ಮಾಡಿ ಇವರು ಅವ್ರಿಗೆ ತಿಳಿಸ್ತಾ ಇರ್ತಾರೆ. ಹಂಗಾಗಿ ಇಷ್ಟು ಸಕ್ಸಸ್ ಆಗೋಕ್ಕೆ ಕಾರಣ ಆಗಿದೆ. ಏನು ಗೊತ್ತಿಲ್ಲದವ್ರಿಗಾಯ್ತು, ಮೇಡಮ್ ನಿಮ್ಮ ವಿಡಿಯೋ ನೋಡ್ಕೊಂಡೆ ನಾವು ಹೊಲ್ದ್ಬಿಟ್ಟಿದ್ದೀವಿ, ನಮಗೆ ನಾವು ಬ್ಲೌಸ್ ಹೊಲ್ಕೊತಿದ್ದೀವಿ ಇದ್ರಿಗೆ ಏನು ಮಾಡಬೇಕು? ಅವರಿಗೆ ಪರ್ಫೆಕ್ಟಾಗಿ ಬರಲ್ವಲ್ಲ. ವಿಡಿಯೋಸ್ ನೋಡ್ಕೊಂಡ್ರು ಕಂಪ್ಲೀಟಾಗಿ ಪರ್ಫೆಕ್ಟಾಗಿ ಬರಲ್ಲ. ಅದು ಕ್ಲಾಸಿಗೆ ಸೇರ್ಕೊಂಡೆ ಪರ್ಫೆಕ್ಟಾಗಿ ಬರುತ್ತೆ. ಅಂದರೆ ವಿಡಿಯೋ ನೋಡಿಕೊಂಡು ನೀವು ಹೊಲಿತಾ ಇರ್ತೀರಾ, ಶೋಲ್ಡರ್ ಡ್ರಾಪ್ ಆಗ್ತಿರುತ್ತೆ, ರಿಂಕಲ್ಸ್ ಬರ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ನೀವು ಅದನ್ನ ಅಡ್ವಾನ್ಸ್ ಕ್ಲಾಸಿಗೆ ತಗೋಬೋದು. ಬೇಸಿಕ್ ಅವ್ರಿಗೆಲ್ಲ ಗೊತ್ತಿದೆ, ಹೊಲಿತಾ ಇದ್ದೀವಿ ಮೇಡಮ್, ಪ್ಲೈನ್ ಬ್ಲೌಸ್ ಎಲ್ಲ ನಾವು ಲೈನಿಂಗ್ ಬ್ಲೌಸ್ ನಮಗೆ ನಾವು ಹೊಲ್ಕೊಂತೀವಿ, ಓಕೆ ಬೇಸಿಕ್ ಗೊತ್ತಿದೆಯಲ್ಲ
ಅವ್ರನ್ನ ಅಡ್ವಾನ್ಸ್ ಕ್ಲಾಸಿಗೆ ತಗೊಳ್ಳೋಣ. ಅವಾಗ ಅದರಲ್ಲಿ ಪ್ಲೈನ್ ಬ್ಲೌಸ್ ಇಂದ ಶುರುವಾಗುತ್ತೆ. ಅವ್ರಿಗೆ ಗೊತ್ತಿರುತ್ತೆ ಸ್ಟಾರ್ಟಿಂಗ್ ಇಂದ ಮತ್ತೆ ಶುರು ಮಾಡ್ಬೇಕು, ಏನೋ ಗೊತ್ತಿರುತ್ತೆ. ಆದ್ರೂ ಒಂದ್ಸಲ ಪ್ಲೈನ್ ಬ್ಲೌಸ್ ಇಂದ ಶುರು ಮಾಡ್ತೀವಿ. ಪ್ಲೈನ್ ಬ್ಲೌಸು, ಲೈನಿಂಗ್ ಬ್ಲೌಸು, ಪ್ಯಾಚ್ ವರ್ಕ್ ಡಿಸೈನು, ಬೋಟ್ ನೆಕ್ಕು, ಪ್ರಿನ್ಸ್ ಕಟ್ಟು, ಐಬಿ ನೆಕ್ಕು, ಕಾಲರ್ ನೆಕ್ಕು ಎಲ್ಲ ಒಂದೊಂದು ಡಿಸೈನ್ಸ್ ಬಂದೋಗುತ್ತೆ. ಹಂಗಾಗಿ ಅವ್ರು ಏನು ಮಾಡ್ತಾರೆ, ಅಟ್ಲೀಸ್ಟ್ ಒಂದು ನಮಗೆ ನಾವು ಹೊಲ್ಕೊಳ್ಳೋದ್ರ ಜೊತೆಗೆ ಬೇರೆಯವ್ರಿಗೆ ಹೇಗೆ ಹೊಲಿಬೇಕು ಸೈಜ್ ವೈಸ್ ಕೂಡ ಕೊಡ್ತೀವಿ. ಅವಾಗ ಏನಾಗುತ್ತೆ, ಪರವಾಗಿಲ್ಲಪ್ಪ ಅವ್ರ ಜೀವನ ಸಣ್ಣ ಪುಟ್ಟದಲ್ಲಿ ನಡೆಸ್ಕೊಂಡು ಹೋಗ್ಬೋದು. ಅಷ್ಟು ನೀಟಾಗಿ ಖುದ್ದಾಗಿ ಸಂಸ್ಥೆ ಕಡೆಯಿಂದ ಕ್ಲಾಸಸ್ಗಳು ನಡೀತಾ ಇದೆ. ಕ್ಲಿಯರ್? ನಾನು ಹೇಳಿದ ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕುಚ್ ಕ್ಲಾಸಿಗೆ ಹೋಗೋಣ. ಕುಚ್ ಕ್ಲಾಸ್ ಇವತ್ತು ಕುಚ್ ಕ್ಲಾಸ್ ಮತ್ತು ಅಡ್ವಾನ್ಸ್ ಕ್ಲಾಸ್ ಟೀಚರ್ ಆಲ್ರೆಡಿ ಟೈಮ್ ಆಯಿತು, ಹೋಗ್ಬಿಟ್ರು. ಹಾಗಾಗಿ ನಾವೇ ಹೇಳ್ತಾ ಇದ್ದೀವಿ, ಕುಚ್ ಕ್ಲಾಸು ಅಷ್ಟೇ ವೀಡಿಯೋಸ್ನ ಫಸ್ಟೇ ಎಲ್ಲ ವೀಡಿಯೋಸು ಹೋಗುತ್ತೆ. ಬೇಸಿಕ್ ಏನೂ ಗೊತ್ತಿಲ್ಲ ಅಂದ್ರೂ 20 ಡಿಸೈನ್ಸ್ ಇರುತ್ತೆ. ಪ್ಲೈನ್ ಬ್ಲೌಸು ಬೇಸಿಕ್ ಕುಚ್ಚಿಂದ, ಬೇಬಿ ಕುಚ್ಚಿಂದ ಹಿಡಿದು ಬೀಡ್ಸು, ಕ್ರೋಶಾ ಕುಚ್ಚು, ಬ್ರೈಡಲ್ ಅಷ್ಟೂ 20 ಡಿಸೈನ್ಸ್ ಬರುತ್ತೆ. ಮ್ಯಾಮ್ ನಾವು ವಿಡಿಯೋ ನೋಡ್ಕೊಂಡ್ಬಿಟ್ಟು ಬೇಬಿ ಕುಚ್ಚು ಬೀಡ್ಸ್ ಎಲ್ಲ ಕಲ್ತಿದ್ದೀವಿ, ನಮಗೆ ಜಸ್ಟ್ ಕ್ರೋಶಾದ್ದು ಮತ್ತು ಬ್ರೈಡಲ್ಲೇ ಬೇಕು ಅಂದರೆ ಅದನ್ನು ಕೂಡ ಸೇರ್ಕೋಬೋದು, ಅದನ್ನು ಕೂಡ ನೀವು ಕಲಿಬೋದು. ಅಷ್ಟು ನೀಟಾಗಿ ಬರುತ್ತೆ. ಎಲ್ಲ ಒಂದೊಂದು ಎಷ್ಟು ತಿಂಗಳು ಮ್ಯಾಮ್ ತಲೆನೇ ಕೆಡಿಸ್ಬೇಡಿ, ಕೇವಲ ಒಂದೇ ತಿಂಗಳಲ್ಲಿ ಕಲಿತಾರೆ ಮೇಡಮ್. ಮ್ಯಾಮ್ ನಾವು ಕಲಿಲಿಲ್ಲ ಅಂದ್ರೆ ನಾವು ಒಂದು ವಾರನಾದ್ರೂ ಟೈಮ್ ಕೊಟ್ಬಿಟ್ಟು ನಾವು ಹೇಳಿರೋ ಡಿಸೈನ್ಸ್ ಕಂಪ್ಲೀಟ್ ಮಾಡಿ ಕೊಡ್ತೀವಿ. ಅರ್ಥ ಆಯ್ತಾ ನೀವು ಹೇಳೋದು? ಕಂಪಲ್ಸರಿ ಒಂದು ತಿಂಗಳಲ್ಲಿ ನಾವು ಹೇಳ್ಕೊಡ್ತಾನೆ ಇರ್ತೀವಿ. ಅವರು ರಜೆಗಳು ಮಾಡಿಕೊಂಡು ಊರಿಗೆ ಹೋಗೋದು, ಹೆಣ್ಮಕ್ಳು ಅಂದರೆ ರಜೆಗಳು ಆಗೇ ಆಗತ್ತಲ್ವಾ. ಸೊ ಆ ಟೈಮಲ್ಲಿ ನೀವು ರಜೆ ಮಾಡಿದ್ರು ಕೂಡ ಎಕ್ಸ್ಟ್ರಾ ಒಂದು ವಾರ ತೊಗೊಂಡು ನಾವು ಟೈಮ್ನ ಅವ್ರಿಗೆ ನಾವೇನು ಹೇಳಿರ್ತೀವೋ ಅಷ್ಟನ್ನು ಕಂಪ್ಲೀಟಾಗಿ ಅವ್ರಿಗೆ ಕಲಿಸಿ, ಅವ್ರಿಗೆ ಬ್ಲೌಸ್ ಹೊಲಿಸಿ ಹಾಕಿಸಿ, ಅವರು ಖುಷಿಪಡಿಸಿ, ನಾವು ಖುಷಿಪಟ್ಟೆ ಅವ್ರಿಗೆ ಕಲಿಸ್ಕೊಡೋದು. ಅದ್ರ ಜೊತೆಗೆ ಲಾಸ್ಟಲ್ಲಿ ಸರ್ಟಿಫಿಕೇಟ್ ಕೂಡ ಇರುತ್ತೆ. ಅದು ಸುಮ್ಮನೆ ಮಾಡಲ್ಲ, ಎಲ್ಲ ಫಂಕ್ಷನ್ ಥರ ಮಾಡಿ ದೊಡ್ಡವ್ರನ್ನ ಕರೆಸಿ ಅವ್ರ ಜೊತೆ ಸರ್ಟಿಫಿಕೇಟ್ ಕೊಟ್ಟಿನೇ ಕಳಿಸೋದು. ಬೇಸಿಕ್ಕಿಗೂ ಅಷ್ಟೇ, ಅಡ್ವಾನ್ಸು ಅಷ್ಟೇ, ಕುಚ್ ಕ್ಲಾಸು ಅಷ್ಟೇ. ಓಕೆ, ಅರ್ಥ ಆಯ್ತಲ್ವಾ? ಇಷ್ಟು ಕ್ಲಿಯರ್ ಆಯಿತು. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಯಾವುದು? ಆರಿ ವರ್ಕು ಮತ್ತು ಎಂಬ್ರಾಯ್ಡ್ರಿ ಕ್ಲಾಸು. ಈಗ ಅವ್ರನ್ನೇ ಮಾತಾಡ್ಸಲ್ವಾ? ಆಯ್ತು ಮರಿ ಮ್ಯಾಮ್, ನಮಸ್ತೆ. ಓಕೆ, ನೀವು ಬೇಸಿಕ್ ಏನೂ ಗೊತ್ತಿಲ್ಲ ಅಂತ ಕೆಲವು ಕೇಳ್ತಾರೆ, ಮೇಡಮ್ ನಮ್ಗೆ ಏನೂ ಗೊತ್ತಿಲ್ಲ, ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ತಾ ಇದ್ದೀವಿ, ಆರಿ ವರ್ಕ್ ಗೊತ್ತಿಲ್ಲ, ಒಂದೇ ದುಡ್ಡು ಮೇಲೆ ನಿಮಗೆ ಸಾಕಾಗ್ತಿಲ್ಲ ಜೀವನ ಮಾಡೋದು ಅಂತ ಕೆಲವರು ಹೇಳ್ತಾ ಇರ್ತಾರೆ. ಹೌದು, ಯಾಕಂದರೆ ಈಗ ಒಂದೇ ದುಡ್ಡು ಮೇಲೆ ರೇಟ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಇರೋ ದುಡ್ಡು ಮೇಲೆ ಇಟ್ಕೊಂಡ್ರೆ ನಮ್ಮ ಜೀವನ ಮಾಡೋಕ್ಕೆ ಸಾಕಾಗ್ತಾ ಇಲ್ಲ ಅಲ್ವಾ? ಎಕ್ಸ್ಟ್ರಾ ನಾವೇನಾದ್ರು ಕಲಿಬೇಕು ಅಂದರೆ ನಾವು ಆರಿ ವರ್ಕ್ ತೊಗೋದು. ಯಾಕಂದರೆ ಫಾಸ್ಟ್ ದುಡ್ಡು ಮಾಡ್ಕೊಳ್ಳೋದು ಅದೇನೆ. ಒಂದು ಡಿಸೈನ್ ಹಾಕ್ಕೊಡ್ತು ಅಂದರೆ 1 ವರ್ಷ ಸ್ಟಾರ್ಟಿಂಗ್ ಎಷ್ಟು ಪ್ರೈಸ್ ಇದೆ ಮೇಡಮ್? ಸ್ಟಾರ್ಟಿಂಗು ಅಂದರೆ ನಾವು ಮನೇಲೇ ಮಾಡೋದಾದ್ರೆ 1000 ರೂಪಾಯಿಂದ ಸ್ಟಾರ್ಟ್ ಮಾಡ್ಬೋದು. ಯಾಕಂದ್ರೆ ರೀಸನೇಬಲ್ ರೇಟ್ ಕೊಟ್ರೇನೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಬೇಕಾದ್ರೆ. ನಾವು ಮಾರ್ಕೆಟ್ ಲೆವೆಲ್ ಅಲ್ಲಿ ಹೋಗ್ತೀವಿ ಅಂದ್ರೆ ನಮ್ಮ ಹತ್ರ ಯಾರು, ಯಾಕಂದ್ರೆ ಹೊಸಬ್ರು ಅಂದ ತಕ್ಷಣ ಎಲ್ಲರೂ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಅದೇ ನಾವು ಸ್ವಲ್ಪ ಕಮ್ಮಿ ರೇಟ್ ಕೊಟ್ಬಿಟ್ಟು ಡಿಸೈನ್ಸ್ ನ ನಾವು ಪರ್ಫೆಕ್ಟ್ ಫಿನಿಶ್ ಮಾಡಿದ್ರೆ ಒಂದ್ಸತಿ ಹೋಗಿ ಬಂದ ಕಸ್ಟಮರ್ ಮತ್ತೆ ಮತ್ತೆ ನಮ್ಮ ಹತ್ರನೇ ಬರ್ತಾವೆ. ಆ ಥರ ಓಕೆ, ಅಂದರೆ ಏನೂ ಗೊತ್ತಿಲ್ಲ ಅಂದ್ರೂ ನಾವು ಮನೇಲಿ ಶುರು ಮಾಡೋದು 1000 ರೂಪಾಯಿ ಡಿಸೈನ್ನಿಂದ ಶುರು ಮಾಡಿದ್ರೆ ನೀವು ಎಷ್ಟಾದ್ರು ಮಾಡ್ಕೊಳ್ಳಿ. ಶಾಪಿಗೂ ನಮಗೂ ಡಿಫ್ರೆನ್ಸ್ ಇತ್ತು ದುಡ್ಡಲ್ಲಿ ಅಂತಂದರೆ, ಆ ಶಾಪಿನ ಬಿಟ್ಟು ಹುಡ್ಕೊಂಡು ನಮ್ಮ ಹತ್ರಕ್ಕೆ ಬರ್ತಾರೆ. ಎಲ್ಲ ಹಿಂದಿಯವ್ರು ತೊಗೊಂಡೋಗಿ ಕೊಡ್ತಾ ಇರ್ತಾರೆ, ಅವ್ರನ್ನೇ ಬೆಳೆಸ್ತಾ ಇರ್ತಾರೆ. ನಮ್ಮವ್ರು ಬೆಳೆಸೋದೇ ಅವಾಗ ಕನ್ನಡದವ್ರನ್ನ ಬೆಳೆಸಿ, ಹಳ್ಳಿಲೂ ಬೆಳೆಯಲ್ಲ, ಎಲ್ಲ ಕಡೆ ಕನ್ನಡದವ್ರು ಬೆಳಿಬೇಕು, ಕನ್ನಡದವ್ರು ಮುಂದೆ ಬರಲೇಬೇಕು. ಓಕೆ, ನಾವೇನು ಮಾಡ್ತೀವಿ, ಎದುರುತ್ತೀವಿ ಮುಂದೆ ಬರೋಕ್ಕೆ. ಅಯ್ಯೋ ಏನಂತಾರೋ, ಅದಕ್ಕೆ ದುಡ್ಡು ಕೊಡಬೇಕಾ, ಅದಕ್ಕೆ ದುಡ್ಡು ಖರ್ಚಾಗುತ್ತೆ ಅಂತ ಯೋಚನೆ ಮಾಡ್ತಾರೆ. ದುಡ್ಡು ಖರ್ಚಾಗುತ್ತೆ, ಮಕ್ಳಿಗೆ ಓದ್ಸೋಕೆ ದುಡ್ಡು ಖರ್ಚಾಗುತ್ತೆ ಅಲ್ವಾ? ಹಾಗೆ ಆಗುತ್ತೆ ಮೇಡಮ್. ಹಂಗಂದ್ಬಿಟ್ಟು ಅವ್ರ ಮಕ್ಕಳನ್ನ ಓದಿಸ್ತಿಲ್ಲ. ಎಲ್ಲ ಸ್ಕೂಲ್, ಒಳ್ಳೊಳ್ಳೆ ಸ್ಕೂಲ್, ಪ್ರೈವೇಟ್ ಸ್ಕೂಲ್ಗೆ ಕೊಟ್ಟು ಓದಿಸ್ತೀವಿ ಅಲ್ವಾ? ಸೊ ನಿಮ್ಗೆ ಆ ಟೈಮಲ್ಲಿ ಓದಿರ್ತೀವಿ. ಇದು ಒಂದು ಸ್ಕೂಲ್ ತೇರಣ. ಇದು ನೀವು ಸೇರ್ಕೊಂಡು ಕಲ್ತ್ಕೊಂತಂದ್ರೆ ನಿಮ್ಮ ಜೀವನನ ಕಟ್ಕೊಡುತ್ತೆ. ಇದು ನೀವು ಕಡೆಗಾಲದವರೆಗೂ ಈ ವಿದ್ಯೆಗಳು, ಟೈಲರಿಂಗ್ ಆಗಿರ್ಬೋದು, ಆರಿ ವರ್ಕ್, ಕುಚ್ಚು, ಪ್ರತಿಯೊಂದು ನಿಮ್ಮ ಕಡೆಗಾಲದವರೆಗೂ ನಿಮ್ಮ ಹತ್ರನೇ ಇರುತ್ತೆ. ಇದು ಯಾರು ಕದಿಯೋಕ್ಕೂ ಆಗಲ್ಲ. ನೀವು ಎಷ್ಟು ದಿನ ನಿಮಗೆ ಕೈಗೆ ನಿಮಗೆ ಸಾಕಪ್ಪ ಅನಿಸುತ್ತೋ ಅಲ್ಲಿವರೆಗೂ ನೀವು ದುಡಿಬೋದು. ಅವಾಗಲೂ ಕೂಡ ನಿಮ್ಗೆ ಏಜ್ ಆದಾಗಲೂ ಕೂಡ ಅದು ಬೇರೆಯವ್ರಿಗೆ 4 ಜನಕ್ಕೆ ಕಲಿಸ್ಕೊಡ್ಕೊಂಡು ಜೀವನ ಮಾಡ್ಕೋಬೋದು. ನಿಮ್ಗೆ ದುಡ್ಡು ಬರ್ತಾ ಇರುತ್ತೆ, ಯಾವುದೇ ಕಾರಣಕ್ಕೂ ದುಡ್ಡು ನಿಲ್ಲಲ್ಲ. ಸ್ಟಾರ್ಟಿಂಗ್ ಏನೂ ಮಾಡೋಕ್ಕಾಗಲ್ಲ, ಖರ್ಚು ಮಾಡಲೇಬೇಕಾಗತ್ತೆ. ಕ್ಲಾಸಿಗೆ ಸೇರ್ಕೋಬೇಕು ಅಂದರೆ ಮೆಟೀರಿಯಲ್ ತೊಗೊಳೋದಾಗಿರ್ಬೋದು, ಮತ್ತೊಂದು ಖರ್ಚು ಆಗೇ ಆಗುತ್ತೆ. ಖರ್ಚು ಅಂತ ಎದ್ಕೊಂಡು ನೀವು ಕೂತ್ಕೊಂಡಿತ್ತು ಅಂದರೆ ನೀವು ಅಲ್ಲೇ ಕೂತಿರ್ತೀರ. ಮೇಡಮ್ ಇವಾಗ ಹೇಳ್ತಾರೆ ಇಷ್ಟ ಅಮೌಂಟ ಅಷ್ಟ ಅಮೌಂಟ. ಇವಾಗ ಅವರು 2 ತಿಂಗಳು ಅಥವಾ 3 ತಿಂಗಳು ಪರ್ಫೆಕ್ಟ್ ಆಗಿ ಆರಿ ವರ್ಕಿಗೆ ಅಂತ ಡೆಡಿಕೇಟ್ ಮಾಡಿ ಅವ್ರ ಟೈಮ್ ಬಿಟ್ರೆ ನೆಕ್ಸ್ಟ್ ಇದೆ ಅಲ್ವಾ ಟೈಮಿಂಗ್ಸ್, ಅದೆಲ್ಲ ಅವರಿಗೆ ಪ್ರಾಫಿಟ್ ಅಲ್ಲೇ ಹೋಗೋದು. ಈ 2 ತಿಂಗಳು ಕೊಟ್ಟಿರೋ ಫೀಸ್ 2 ತಿಂಗಳಲ್ಲೇ ಬಂದು ಹೋಗಿರುತ್ತೆ, ನೆಕ್ಸ್ಟ್ 2 ತಿಂಗಳಲ್ಲೇ. ಹೌದು, ಸರಿ ಮ್ಯಾಮ್. ಅವ್ರಿಗೇನು ಗೊತ್ತಿರಲ್ಲ. ಓಕೆನಾ? ಅವ್ರು ನಮ್ಗೆ ಏನು ಗೊತ್ತಿಲ್ಲ, ನಮಗೆ ನೀಡಲ್ ಹಿಡಿಯೋಕ್ಕೆ ಬರಲ್ಲ, ನಮಗೆ ಕ್ರೋಶ ಹಿಡಿಯೋಕ್ಕೆ ಬರಲ್ಲ ಅನ್ನೋರು ಎಲ್ಲಿಂದ ಶುರು ಮಾಡ್ತೀರಾ, ಹೆಂಗ್ ಶುರು ಮಾಡ್ತೀರಾ? ನಮಗೆ ಆರಿ ವರ್ಕ್ ಬಗ್ಗೆ ಏನು ನಾಲೆಜ್ ಇಲ್ಲ ಅಂತ ಬಂದವ್ರಿಗೆ ನಾವು ಫಸ್ಟ್ ಮೆಟೀರಿಯಲ್ ನಾಲೆಜ್. ಯಾಕಂದ್ರೆ ಫಸ್ಟ್ ಯಾವ್ದಕ್ಕೆ ಏನಂತಾರೆ ಅನ್ನೋದು ಅವ್ರಿಗೆ ಬೇಕಾಗುತ್ತೆ. ಸುಮ್ಮನೆ ನಾವು ಆರಿ ವರ್ಕ್ ಅಲ್ಲಿ ಇದನ್ನ ಅಂತ ನಾವು ಹೇಳಿದಾಗ ಅದು ಗೊತ್ತಾಗಲ್ಲ. ಅದಕ್ಕೆ ಫಸ್ಟ್ ಕ್ಲಾಸ್ ನಾವೇನ್ ಮಾಡ್ತೀವಿ,
ಮೆಟೀರಿಯಲ್ ನಾಲೆಜ್ ಫುಲ್ ಸ್ಟ್ಯಾಂಡ್, ಎಂಬ್ರಾಯ್ಡರಿ, ಕ್ಲಾತ್, ಯಾವ ಕೆಲವರು ಹೇಳ್ತಾರೆ ಕ್ಲಾತ್ ನಾನು ಕಾಟನ್ ಲೈನಿಂಗ್ ಬಟ್ಟೆಯಲ್ಲಿ ಕಲಿತೀವಿ ಅಂತ, ಯಾಕಂದ್ರೆ ಕಮ್ಮಿ ರೇಟು ಅಂತ. ಅದು ಕಲಿಯೋ ಹಾಗೆ ಇರಲ್ಲ, ಯಾಕಂದ್ರೆ ತುಂಬಾ ತೆಳು ತೆಳು ಇರುತ್ತೆ. ನಾವು ಪ್ರೆಷರ್ ಕೊಟ್ಟು ನೀರಲ್ಲಿ ತೆಗಿಬೇಕಾದ್ರೆ ಅದು ಹೋಲು ದೊಡ್ಡದಾಗ್ತಾ ಹೋಗುತ್ತೆ. ಅದ್ರಲ್ಲಿ ಒಂದೆರಡು ಸತಿ ಮಾಡಿದ ತಕ್ಷಣ ನಮಗೆ ಬೇಜಾರಾಗ್ಬಿಡುತ್ತೆ. ಇಷ್ಟ ಕೆಲವೊಂದ್ಸಲ ಯೂಟ್ಯೂಬ್ ನೋಡ್ಕೊಂಡು ಮಾಡ್ತಾ ಇರ್ತಾರಲ್ವಾ, ಅವ್ರು ಲೈನಿಂಗ್ ತಗೊಂಡ್ಬಿಟ್ಟು ಮಾಡಕ್ ಹೋಗ್ತಾರೆ, ಅದು ಮಾಡಕ್ ಕಷ್ಟ ಆಗುತ್ತೆ, ಅಯ್ಯೋ ನನಗೆ ಕಷ್ಟ ಅಪ್ಪ ಬರಲ್ಲ ಆರಿ ವರ್ಕು ಅಂತ ಅನ್ಕೊಂತಾರೆ. ಅದಕ್ಕೆ ಆ ಮೆಟೀರಿಯಲ್ ಏನು ಅಂತ ನಾವು ಹೇಳ್ತೀವಿ. ಮೆಟೀರಿಯಲ್ ಯಾವ ಮೆಟೀರಿಯಲ್ ಯೂಸ್ ಮಾಡಬೇಕು, ಯಾವ ನೀಡಲ್ ಯೂಸ್ ಮಾಡಬೇಕು, ಆ ನೀಡಲ್ ಯಾವ ತರ ಹಿಡ್ಕೋಬೇಕು. ಯಾಕಂದ್ರೆ ನೀಡಲ್ ಅಂತ ಹೇಳ್ತೀವಿ, ಕ್ರೋಶಾ ನೀಡಲು ಒಂದೇ ಇರುತ್ತೆ, ಕುಚ್ಚು ಹಾಕೋ ನೀಡಲು, ಆರಿ ವರ್ಕ್ ನೀಡಲು ಅದೇ. ನಾವು ಹೇಳೋದು ಟುಲಿಪ್ ಜಪಾನ್ ಅಂತ ಹೇಳ್ಬಿಡ್ತೀವಿ. ಆದ್ರೆ ಅದರಲ್ಲಿ ನಂಬರ್ಸ್ ಇರುತ್ತೆ. ಆ ನಂಬರ್ಸ್ ನ ತಗೊಂಡಾಗ ನಮ್ಗೆ ಅದು ಕರೆಕ್ಟ್ ಆಗಿ ಬರ್ತಾ ಇದೆಲ್ಲ ಇರುತ್ತೆ. ಫಸ್ಟ್ 1 ಮತ್ತೆ 2ನೇ ದಿನ ನಾವು ಮೆಟೀರಿಯಲ್ ನಾಲೆಜ್ ಹೇಳ್ತೀವಿ. ನಂತರ ನೀಡಲ್ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ತೀವಿ. ಅದಾದ್ಮೇಲೆ ಝರಿ ಥ್ರೆಡ್, ಹೀಗೆ ಒಂದೊಂದಾದ್ಮೇಲೆ ಒಂದೊಂದು ಹೇಳ್ಕೊಂಡು ಸ್ಟಾರ್ಟಿಂಗ್ ಇಂದ ಎಂಡಿಂಗ್ 2 ತಿಂಗಳೊತ್ತಿಗೆ ಪರ್ಫೆಕ್ಟ್ ಆಗ್ತಾರೆ. ಓಕೆ, ಇವಾಗ ನಿಮ್ ಸ್ಟೂಡೆಂಟ್ ಮಾಡಿದ್ರೆ ತೋರಿಸ್ತೀರಾ? ಇಲ್ಲಿ ನಾವು ಬಂದ ತಕ್ಷಣ ಹೇಳ್ತೀವಿ, ಯಾಕಂದ್ರೆ ಯಾರಿಗೆ ಅರಿ ವರ್ಕ್ ಎಲ್ಲರೂ ಹೇಳೋದು ಬ್ಲೌಸ್ಗೆ ಹಾಕ್ಬಿಡ್ತೀರಾ ಅಂತ. ಫಸ್ಟೇ ನಾವು ಬ್ಲೌಸ್ಗೆ ಹಾಕ್ಲಿಕ್ಕೆ ಆಗಲ್ಲ. ಅದ್ರದ್ದು ಒಂದೊಂದು ಸ್ಟಿಚ್ ನಾವು ಕಲಿತು ನಾವು ಬ್ಲೌಸ್ಗೆ ಹಾಕಕ್ಕಾಗಲ್ಲ. ಇಲ್ಲಿ ಇಷ್ಟೊಂದು ಸ್ಟಿಚಸ್ ಎಲ್ಲ ಇದೆ, ಇದೆಲ್ಲ ನಾವು ಬೇಸಿಕಲ್ಲಿ ಕಲಿಸ್ಕೊಡ್ತೀರಾ. ಸ್ಟಾರ್ಟಿಂಗ್ ಇಂದ ನೀಡಲ್ಲಿ ಹೆಂಗ್ ತಗೋಬೇಕು, ಜೆರಿ ಥ್ರೆಡ್ ಆಗಿರ್ಬೋದು, ಸಿಲ್ಕ್ ಥ್ರೆಡ್ ಆಗಿರ್ಬೋದು, ಬೀಡ್ ವರ್ಕ್, ಹೌದು, ಇವೆಲ್ಲ ನಾವು ಬೇಸಿಕಲ್ಲಿ ಚಿಕ್ಕದಾಗಿ ಮಾಡಿಸಿ ಪ್ರಾಕ್ಟೀಸ್ ಮಾಡಿಸಿ ಆಮೇಲೆ ಬ್ಲೌಸಿಗೆ ಹಾಕ್ತೀರಾ. ಗುಡ್. 1 by 1 ಅದು ಯಾವ ತರ ಡಿಸೈನ್ಗಳು ಯಾವ ರೀತಿ ತಗೋಬೇಕು ಎಲ್ಲ ಇದು ಬೇಸಿಕಲಿ ಪ್ರಾಕ್ಟೀಸ್ ಮಾಡಿಸ್ತೀರಾ. ವೆರಿ ಗುಡ್. ಆಮೇಲೆ ಬೀಡ್ಸ್ ಹೇಗೆ ಸುಮ್ಮನೆ ಕೆಲವರು ಏನ್ ಮಾಡ್ತಾರೆ, ಏರ್ಸ್ಕೊಂಡು ಹೋಗಿದ್ದಾರೆ, ಏರ್ಸ್ಕೊಂಡು ಹೋಗಿರಲ್ಲ, ನೀಟಾಗಿ ಹಾಕೋದು ಒಂದು ಇದಿರುತ್ತೆ. ಹೌದು, ಈ ಬೀಡ್ಸ್ ಕೆಲವರು ನಾವು ನೋಡಿರ್ಬೋದು ಮೇಡಮ್, ಕೆಲವರು ರೆಡಿಮೇಡ್ ಬ್ಲೌಸಸ್ ಅದೆಲ್ಲ ಇರುತ್ತೆ. ಅದರಲ್ಲಿ ಅವ್ರು ಗಮನಿಸಿದ್ರೆ ಇವಾಗ ಹೇಳ್ತಾರೆ ನಿಮ್ಮ ಹತ್ರ ಇಷ್ಟು ದುಡ್ಡು ಕೊಡೋ ಬದಲು ನಾವು ರೆಡಿಮೇಡ್ ಬ್ಲೌಸ್ ತಗೋಬಹುದು ಅಂತ. ಅದ್ರ ರೆಡಿಮೇಡ್ ಬ್ಲೌಸ್ ಅಲ್ಲಿ ನಮ್ಗೆ ಗೊತ್ತಿರುತ್ತೆ ಅವ್ರು ಏನ್ ಮಾಡಿರ್ತಾರೆ ಅಂತ. ನಮ್ದು ನೋಡಿ ಇವಾಗ ನೀವು ಯಾವ ಕಡೆನಾದ್ರೂ ಮಾಡಿ ಹೋಗಲ್ಲ. ಅದೇ ನೀವು ರೆಡಿಮೇಡ್ ತಗೊಂಡ್ರೆ ಈ ಕಡೆ ಅಂದ್ರೆ ಈ ಕಡೆ ಬರ್ತಾರೆ, ಆ ಕಡೆ ಬಂದ್ರೆ ಅಂದ್ರೆ ಜಾಸ್ತಿ ಲೂಸ್ ಕೊಟ್ಟು ಮಾಡಿರ್ತಾರೆ, ಮತ್ತೆ ನಂಬರ್ಸ್ಗಳು ಜಾಸ್ತಿ ಮಾಡ್ಕೊಂಡಿರ್ತಾರೆ. ಆ ತರ ಎಲ್ಲ ಇರುತ್ತೆ. ಅದನ್ನೆಲ್ಲ ನಾವು ಆ ಮಿಸ್ಟೇಕ್ಸ್ನೆಲ್ಲ ಇಲ್ಲಿ ಕರೆಕ್ಷನ್ ಮಾಡ್ತೀವಿ. ಈ ತರ ಬೇಸಿಕ್ ಫುಲ್ ಕಂಪ್ಲೀಟ್ ಆದ್ಮೇಲೆ ನಾವು ಅಡ್ವಾನ್ಸ್ ಕೋರ್ಸ್ ಬೇಸಿಕಲ್ ಎಲ್ಲ ಬಂದೋಗುತ್ತೆ. ಇದೆಲ್ಲ ಬೇಸಿಕ್. ಕೆಲವರು ಬೇಸಿಕ್ ಗೊತ್ತಿದೆ ಮ್ಯಾಮ್ ನಮ್ಗೆ, ನೆಕ್ಸ್ಟ್ ಅಡ್ವಾನ್ಸ್ ಡೈರೆಕ್ಟ್ ಆಗಿ ಅಡ್ವಾನ್ಸ್ ತಗೋಬೇಕಾ ಅನ್ನೋರ್ಗೆ ಏನ್ ಹೇಳ್ಕೊಡಿ, ಏನ್ ಹೇಳ್ತೀರಾ? ಅವ್ರಿಗೆ ನಾವು ಟೆಸ್ಟ್ ಮಾಡ್ತೀವಿ ಮೇಡಮ್, ಯಾಕಂದ್ರೆ ಆರಿ ವರ್ಕ್ ಅಲ್ಲಿ ನಾನು ಸಡನ್ ಆಗಿ ತಗೊಳಕ್ ಆಗಲ್ಲ. ಹೌದು, ಅವ್ರಿಗೆ ನಾನು ಅವ್ರು ಏನ್ ಹಾಕಿದ್ದಾರೆ ಇಲ್ಲ ಏನ್ ಕಲ್ತಿದ್ದಾರೆ ಅದೆಲ್ಲ ನೋಡ್ತೀನಿ ಫಸ್ಟ್. ನೋಡಾದ್ಮೇಲೆ ಅವರು ಹಾಕಿರೋದು ಈ ತರ ತೋರಿಸಿದ್ರೆ ಲೈವ್ ಅಲ್ಲಿ ಒಂದ್ಸತಿ ಮಾಡಿ ತೋರಿಸಿದ್ರೆ ನಾನು ನೆಕ್ಸ್ಟ್ ಅವ್ರನ್ನ ಡೈರೆಕ್ಟ್ ಅಡ್ವಾನ್ಸ್ ತಗೋಬಹುದು. ಯಾಕಂದ್ರೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ನನ್ನ ಇಷ್ಟು ದಿನ ಕ್ಲಾಸಿಗೆ ಸೇರ್ಕೊಳ್ಬೇಕು ಮೇಡಮ್, ನಂಗೆ ಬೇಸಿಕ್ ಗೊತ್ತಿದೆ, ಈ ಸ್ಟಿಚಸ್ ಎಲ್ಲ ನಮಗೆ ಬರುತ್ತೆ ಅಂತ ಹೇಳ್ತಾರೆ. ಈ ಒಂದು 4-5 ಸ್ಟಿಚ್ಗಳು ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ಬಿಟ್ಟಿರ್ತಾರೆ. ಇದೆಲ್ಲ ಹಾಕೋದು ಸಣ್ಣ ಪುಟ್ಟ ನೋಡ್ಕೊಂಡಿರ್ತಾರೆ. ಪರ್ಫೆಕ್ಟ್ ಆಗಿ ಬೇಸಿಕ್ ಅಂದ್ರೆ ಇಷ್ಟೇ ಅಂತ ಅನ್ಕೊಂಬಿಟ್ಟಿರ್ತಾರೆ ಅವರು. ಬೇಸಿಕ್ ಅಂದ್ರೆ ಇಷ್ಟೇ ಅಲ್ಲ, ಫುಲ್ಲು ಬ್ಲೌಸ್ಗೆ ಹಾಕೋಕ್ಕೂ ಲೆವೆಲ್ವರೆಗೂ ಬರಲೇಬೇಕು ಅವ್ರಿಗೆ. ಅವಾಗ ಮಾತ್ರ ಬೇಸಿಕಲ್ಲಿ ನಮಗೆ ಬಂದೋಗುತ್ತೆ. ಓಕೆ ಮೇಡಮ್, ಇನ್ನೊಂದು ವಿಡಿಯೋದಲ್ಲಿ ಅವರು ತೋರಿಸ್ಬೇಕಾದ್ರೆ ಯೂಟ್ಯೂಬಲ್ಲಿ ಝರಿ ಥ್ರೆಡ್ ತೋರಿಸಿರ್ತಾರೆ. ಇವರು ನಾವುಗಳು ಅಷ್ಟೇ ಝರಿ ಥ್ರೆಡ್ ನೋಡಿ ಕಲ್ತ್ ಬಿಡ್ತೀವಿ. ಆದ್ರೆ ತುಂಬಾ ಕಷ್ಟ ಆಗೋದು ಸಿಲ್ಕ್ ಥ್ರೆಡ್. ತುಂಬಾ ಸ್ಮೂತ್ ಆಗಿರುತ್ತೆ, ತಂಗೆ ಪಿಚ್ಕೊಂಡು ಹೋಗ್ಬಿಡುತ್ತೆ. ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಟ್ರಿಕ್ ಇರುತ್ತೆ. ಆ ಟ್ರಿಕ್ ಹೇಳಿದಾಗ ಅದು ಅವ್ರಿಗೆ ಅರ್ಥ ಆಗಿರುತ್ತೆ. ಆ ತರ ಆಗುತ್ತೆ. ಕ್ಲಾಸಸ್ ಜಾಯ್ನ್ ಆಗೋದು ಇದೊಂದು ಅಡ್ವಾಂಟೇಜ್ ಇರುತ್ತೆ ಮೇಡಮ್. ಎಲ್ಲರೂ ಅನ್ಕೋಬಹುದು ಇವಾಗೆಲ್ಲ ಯೂಟ್ಯೂಬ್ ಅಲ್ಲೇ ಸಿಕ್ಬಿಡುತ್ತೆ, ನಾವು ಕಲ್ತ್ಬಿಡೋದು, ದುಡ್ಡು ಏನಕ್ಕೆ ಕೊಡೋದು, ಕಲಿತೀವಿ. ಆದ್ರೆ ಕೆಲವೊಂದನ್ನ ನಾವು ಕಲಿಯಕ್ಕಾಗಲ್ಲ. ಫಾಸ್ಟ್ ತೋರಿಸ್ತಾರೆ. ಕಲಿಯೋರು ಅಲ್ಲಿ ನಾವು ಎಲ್ಲ ಅನ್ಕೋಬಹುದು ಕಲಿತೀವಿ, ಇದನ್ನ ಹಾಕ್ಬಿಡ್ಬೋದು ಅಂತ. ಅಲ್ಲಿ ಹಾಕೋವಾಗ ನನಗೆ ನನ್ನ ಸ್ಟೂಡೆಂಟ್ಸ್ ಎಷ್ಟು ಜನ ಹೇಳಿದ್ದಾರೆ ಮೇಡಮ್, ಇವಾಗ ಇಷ್ಟು ವರ್ಷದಿಂದ ಕ್ಲಾಸ್ ಮಾಡ್ತಾ ಇದ್ದೀನಲ್ವ, ಎಲ್ಲರೂ ಹೇಳೋದು ಮೇಡಮ್ ನಾವು ಸಡನ್ ಆಗಿ ಅನ್ಕೊಂತೀವಿ ಯೂಟ್ಯೂಬಲ್ಲಿ ನೋಡಿ ಕಲಿಬೋದು, ಅದನ್ನು ಪ್ರಾಕ್ಟೀಸ್ ಮಾಡೋದೇ ಆದ್ರೆ ಬರ್ಲಿಲ್ಲ ಮೇಡಮ್. ಲಾಸ್ಟ್ ಅಲ್ಲಿ ಅವ್ರು ಹೇಳೋದು ನೋಡ್ಬಿಟ್ಟು ಕೆಲವ್ರಿಗೆ ಎಲ್ಲ ಕಲ್ತಾದ್ಮೇಲೆ ಹೇಳ್ತಾರೆ ಮೇಡಮ್, ನಾವು ಫಸ್ಟ್ ಅದೆಲ್ಲ ಇಲ್ಲೋಗಿದ್ವಿ ನಾವು ಯೂಟ್ಯೂಬ್ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ವಿ, ಬಟ್ ನಿಮ್ಮಂಗೆ ಯಾರು ಹೇಳ್ಕೊಡಲ್ಲ, ನೀವು ನೀಡಲ್ಲಿ ಹಿಡಿಯೋದ್ರಿಂದ ಹಿಡಿದು ತಿರುಗಿಸೋದ್ರಿಂದ ಹಿಡಿದು ಲಾಸ್ಟಲ್ಲಿ ಅವ್ರು ಹೇಳೋಗ್ತಾರಲ್ವಾ, ಖುಷಿ ಆಗುತ್ತೆ. ಓಕೆ, ಇದೆಲ್ಲ ಬೇಸಿಕಲ್ಲಿ ಬಂದೋಯ್ತು. ಇಷ್ಟೆಲ್ಲ ಬೇಸಿಕ್ ಗೊತ್ತಿದೆ ಆದ್ಮೇಲೆ ನೆಕ್ಸ್ಟು ನಾವು ಡಿಸೈನ್ ಕ್ಲಾಸಲ್ಲಿ ಬ್ಲೌಸ್ಗಳಿಗೆ ಹೆಂಗೆ ಡಿಸೈನ್ಸ್ ಸಿಂಪಲ್ ಡಿಸೈನ್ಸ್ ಇಂದ ತೋರಿಸ್ಕೊಡ್ತೀರಾ. ಇದು ಬೇಸಿಕಲ್ಲೇ ಬರ್ತಿತ್ತೇನಲ್ಲ? ಅಂದ್ರೆ ಬೇಸಿಕಲ್ಲಿ ಸ್ಟಾರ್ಟ್ ಮಾಡಿದ್ರೆ ಬೇಸಿಕ್
ವರ್ಕು ಅವ್ರದ್ದು ಲಾಸ್ಟ್ ಆಗುತ್ತೆ ಅಲ್ವಾ ಮೇಡಮ್, ಅವ್ರಿಗೆ ನಾನು ಇದು ಪ್ರಾಜೆಕ್ಟ್ ಟೈಪ್ ಕೊಡ್ತೀನಿ. ಓಕೆ ಓಕೆ. ಅಡ್ವಾನ್ಸ್ ಕ್ಲಾಸ್ಗೆ ಇವಾಗ ಕೆಲವರೆಲ್ಲ ಫುಲ್ ಬೇಸಿಕ್ ಟು ಅಡ್ವಾನ್ಸ್ ಜಾಯ್ನ್ ಆಗ್ತಾರೆ. ಅವಾಗ 1 ವೀಕ್ ಟೈಮ್ ಕೊಡ್ತೀನಿ ನಾನು ಅವ್ರಿಗೆ. ನೀವು ಏನೇನು ಕಲ್ತಿದ್ದೀರಾ ಝರಿ ಥ್ರೆಡ್ ಅಲ್ಲಿ ಈ ತರ ಮಾಡಿ ತೋರಿಸ್ಬೇಕು. ಯಾಕಂದ್ರೆ ಇದು ನೀಟ್ ಫಿನಿಶ್ ಬಂದ್ರೇನೆ ಅವ್ರು ನೆಕ್ಸ್ಟ್ ಹೋಗ್ಲಿಕ್ಕೆ ಈಸಿ ಆಗುತ್ತೆ. ಹೌದು, ಝರಿ ಥ್ರೆಡ್, ಬೀಡ್ ವರ್ಕ್ ಇವೆಲ್ಲ ಸಿಂಪಲ್ ಆಗಿ ಮಾಡಿ ತೋರಿಸ್ಬೇಕು ಸ್ಟಾರ್ಟಿಂಗ್ ಅಲ್ಲಿ ಬೇಸಿಕ್ ಕ್ಲಾಸ್ ಮುಗಿದ ತಕ್ಷಣ ಅದೆಲ್ಲ ಬೀಡ್ಸ್ ಹಾಕಿ ಸಿಂಪಲ್ ಆಗಿ ಇದನ್ನೆಲ್ಲ ಮಾಡ್ಸಾಕಿದ್ರೆ ನೀವು ನೋಡಿ ಇದೆಲ್ಲ ಸಿಂಪಲ್. ಇದು ಸ್ಟಾರ್ಟಿಂಗ್ 1,500 ಬ್ಲೌಸಿಗೆ ಹಾಕೋದು ಅಂತಂದರೆ ಮೆಜರ್ಮೆಂಟ್ ಬ್ಲೌಸಿಗೆ ಮಾರ್ಕ್ ಹಾಕೋದ್ರಿಂದ ಹಿಡಿದ್ರೆ ಎಲ್ಲ ಹೇಳ್ಕೊಡ್ತೀವಿ. ಬ್ಲೌಸ್ಗೆ ಈ ಥರ ಎಲ್ಲ ಸಿಂಪಲ್ ಹಾಕ್ಕೊಟ್ರೆ ಸಾಕು. ನಿಮಗೆ ಸ್ಟಾರ್ಟಿಂಗ್ ಪ್ರೈಸೇ 1,500 ಇರುತ್ತೆ. ಇದು ಆರಿ ವರ್ಕಲ್ಲಿ ನೋಡಿ, ಇದೆಲ್ಲ ಗ್ರ್ಯಾಂಡ್ ಇರುತ್ತೆ. ಇದೆಲ್ಲ ಫುಲ್ ಇನ್ನೂ ಮಾಡಿರೋ ತಂದಿಲ್ಲ ಇದೆಯಲ್ಲ. ಹಾಂ, ಓಕೆ. ಈ ಥರ ಎಲ್ಲ ಸಿಂಪಲ್ ಸ್ಟಾರ್ಟಿಂಗ್ಗೆ ನಿಮಗೆ ತೋರಿಸೋದು. ಇನ್ನೂ ಗ್ರ್ಯಾಂಡ್ ಇರೋದು ಬರುತ್ತೆ. ಇದು ಸಿಂಪಲ್ ತೋರಿಸೋದು ಪ್ರಾಕ್ಟೀಸ್ ಮಾಡಲಿಕ್ಕೆ ತುಂಬ ಗ್ರ್ಯಾಂಡ್ ಅನ್ಸುತ್ತೆ ಮೇಡಮ್. ಆದರೆ ಇದು ಸಿಂಪಲ್ ವರ್ಕ್ ಈಸಿ ಆಗುತ್ತೆ, ಮಾಡೋಕ್ಕೆ ಈಸಿ ಆಗುತ್ತೆ. ಹೌದಾ, ನಮಗೆ ಗೊತ್ತಿರೋರಿಗೆ ಈಸಿ ಅನ್ಸುತ್ತೆ. ಆದರೆ ಗೊತ್ತಿರೋರಿಗೆ ಇಷ್ಟೊಂದು ಗ್ರ್ಯಾಂಡ್ ಇದೆಯಲ್ವಾ ಅಂತ ಕೇಳಿದ್ರೆ ದುಡ್ಡು ಕೊಟ್ಟು ಹೋಗ್ತಾರೆ. ಚೆನ್ನಾಗಿದೆ, ದೊಡ್ಡದಾಗಿ ಬಂದಿದೆ ಅಂತೇಳಿ. ಇದನ್ನೆಲ್ಲ ಬ್ಲೌಸ್ಗೆ ಅಲ್ಲಿ ಇಲ್ಲಿ ಬ್ಲೌಸಿಗೆ ಮಾಡಿ ಸ್ಲೀವ್ಗೆಲ್ಲ ಮಾಡಿಕೊಟ್ರೆ ಡಬಲ್ ದುಡ್ಡು 2,500 ಆರಾಮಾಗಿ ತೊಗೊಂಡೋಗ್ಬೋದು. ನೆಕ್ ಡಿಸೈನ್ ಒಂಚೂರು ಚೇಂಜ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ತೊಗೊಂಡೋದು. ನೆಕ್ ಡಿಸೈನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿಸೋದ್ರಿಂದ ಆರಾಮಾಗುತ್ತೆ. ವೆರಿ ಗುಡ್. ನೀವು ನೋಡ್ತಾ ಇದ್ದೀರಲ್ವಾ, ನೆಕ್ಸ್ಟ್ ಯಾವುದಾದ್ರು ಬ್ಲೌಸಿಗೆ ಓಕೆ. ಇವೆಲ್ಲ ನಮ್ಮ ಸ್ಟೂಡೆಂಟ್ಸ್ ವರ್ಕ್ಗಳು. ಇದೆಲ್ಲ ಸಿಂಪಲ್ ಸ್ಟೂಡೆಂಟ್ಸ್ಗಳಿಗೆ ಮಾಡಿಸಿರ್ತೀವಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇದು ಅಡ್ವಾನ್ಸ್ ಕ್ಲಾಸಲ್ಲಿ ಬರುತ್ತಲ್ಲ? ಹೌದು ಮೇಡಮ್, ಇದು ಅಡ್ವಾನ್ಸ್ ಕ್ಲಾಸಲ್ಲಿ ಬರುತ್ತೆ. ಓಕೆ, ನೋಡಿ ಇಷ್ಟು ನೀಟಾಗಿ ನಿಮಗೆ ಡಿಸೈನ್ಸ್ಗಳನ್ನ ಲಾಸ್ಟಲ್ಲಿ ತೋರಿಸ್ತೀವಿ ಯಾವ್ಯಾವ ಥರ ಆಗ್ತಿದೆ ಎಲ್ಲ ಹೇಗೆ ಮತ್ತೆ ನೆಕ್ ಹೇಗೆ ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತೀವಿ. ನೆಕ್ ಡಿಸೈನ್ಸ್, ಸ್ಲೀವ್ ಡಿಸೈನ್ಸ್. ಕೆಲವರು ಏನು ಮಾಡ್ತಾರೆ, ಮೆಜರ್ಮೆಂಟ್ ಹಾಕೋದೇ ತೋರಿಸಲ್ಲ. ಬಟ್ ನಮ್ಮಿದ್ರಲ್ಲಿ ಮೆಜರ್ಮೆಂಟ್ ಹಾಕೋದ್ರಿಂದ ಹಿಡಿದು ಪ್ರತಿಯೊಂದು ನೀಟಾಗಿ ಬಂದೋಗುತ್ತೆ. ಇದೆಲ್ಲ ಸ್ಟಾರ್ಟಿಂಗಲ್ಲಿ ಮಾಡಿರೋದು. ಮತ್ತು ಇದು ಬ್ಲೌಸಿಗೆ ನೋಡಿ ಸಿಂಪಲ್ಲಾಗಿ ಇದು 1,500 ಈ ಬ್ಲೌಸಿಗೆ ನಾವು ಮಾಡಿ ತೊಗೊಂಡ್ರೆ ಎಷ್ಟು ಸಿಂಪಲ್ಲಾಗಿದೆ. ಇದು ಬೀಡ್ಸ್ಗಳು ಹಾಕೋದ್ರಿಂದ ಹಿಡಿದು ನೋಡಿ, ಟಚ್ ಮಾಡಿ ನೋಡಿ, ಎಲ್ಲೂ ಶೇಕ್ ಆಗಲ್ಲ. ಅಷ್ಟು ನೀಟ್ ಫಿನಿಶಿಂಗ್ ಬಂದಿದೆ. ಕಾಣಿಸ್ತಿದೆಯಲ್ಲ, ಇಷ್ಟು ಫಿನಿಶಿಂಗು. ಸ್ಲೀವ್ ಬೇಡ ಅಂತ ಹೇಳಿದಾರಲ್ಲ ಅವರು. ನೋಡಿ ಇಷ್ಟೇ ಸಿಂಪಲ್ಲು. ಸ್ಲೀವ್ಗೂ ಹಾಕಿದರೆ 1,500 ತೊಗೊತಾ ಇದ್ವಿ. ಸ್ಲೀವ್ಗೆ ಮೈನಸ್ ಆಗಿರೋದ್ರಿಂದ 1,000 ತೊಗೊತಾ ಇದ್ವಿ. ಚೆನ್ನಾಗಿ ಬಂದಿದೆ ಇದು. ಈ ರೀತಿ ಅಂದರೆ ಇದು ಸಿಂಪಲ್ ತೋರಿಸ್ತಾ ಇರೋದಷ್ಟೇ. ಟೋಟಲ್ ಎಷ್ಟು ಡಿಸೈನ್ಸ್ ಬರುತ್ತೆ ನಿಮ್ಗೆ 2 ತಿಂಗಳು ಕಂಪ್ಲೀಟ್ ಆಗೋದ್ರೊಳಗಡೆ? ಮೇಡಮ್ ಟೋಟಲ್ ನಮಗೆ 10 ಡಿಸೈನ್ ಬರುತ್ತೆ. ಅದರಲ್ಲಿ ಏನಾಗುತ್ತೆ ಅಂದರೆ ನಾವು ಮೆಟೀರಿಯಲ್ ವೈಸ್ ಮಾಡಿದಾಗ ಅದು ಇನ್ನೂ ಒಂದು 30 ಡಿಸೈನ್ ಆಗುತ್ತೆ. ಯಾಕಂದರೆ ಒಂದು ನೆಕ್ಕಲ್ಲಿ ಯೂಸ್ ಮಾಡಿರುವಂಥ ಮೆಟೀರಿಯಲ್ನ ಚೇಂಜ್ ಮಾಡಿದಾಗ ಅದು ಇನ್ನೊಂದು ಡಿಸೈನ್ ಆಗುತ್ತೆ. ಕಲರ್ ಥ್ರೆಡ್ ಚೇಂಜ್ ಆದಾಗ, ನೆಕ್ ಡಿಸೈನ್ ಚೇಂಜ್ ಆದಾಗ ನಾವು ಎಷ್ಟು ಡಿಸೈನ್ಸ್ ಬೇಕಾದರೂ ನಾವು ಜಾಸ್ತಿ ಮಾಡ್ತಾ ಹೋಗ್ಬೋದು. ಓಕೆ, ಅರ್ಥ ಆಯ್ತಲ್ವಾ? ಮತ್ತು ಹಾರಿ ವರ್ಕು ಏನೂ ಗೊತ್ತಿಲ್ಲರೂ ಕೂಡ ಸೇರ್ಕೋಬೋದು. ಬೇಸಿಕ್ ಗೊತ್ತಿದೆ ಅಂದರೆ ಬೇಸಿಕ್ ಏನು ಗೊತ್ತಿದೆ ಅಂತ ನಮ್ಗೆ ಹೇಳಬೇಕು. ನೀವು ಸುಮ್ಮನೆ ಗೊತ್ತಿದೆ ಅನ್ನೋದಲ್ಲ. ಬೇಸಿಕ್ ಏನು ಗೊತ್ತಿರುತ್ತೋ ಅದನ್ನೆಲ್ಲ ನಿಮ್ಗೆ ತೋರಿಸಿದ್ರೆ ಅಡ್ವಾನ್ಸ್ ಡೈರೆಕ್ಟಾಗಿ ಅಡ್ವಾನ್ಸ್ ತೊಗೋಬೋದು. ಬೇಸಿಕ್ಕು ಅಡ್ವಾನ್ಸ್ ಗೊತ್ತಿರೋರಿಗೆ ಅವರಿಗೆ ಬಂದು ನಾವು ಪ್ರೊಫೆಷ್ನಲ್ ಅಂತ ಹೇಳ್ತೀವಿ. ಆ ಪ್ರೊಫೆಷ್ನಲ್ ಏನಾಗುತ್ತೆ ಅಂದರೆ ಇವಾಗ ತುಂಬ ಟ್ರೆಂಡಿಂಗಲ್ಲಿರೋಂಥ 3D ವರ್ಕು, 5D ವರ್ಕು, ಪ್ಯಾಚ್ ವರ್ಕ್ಸು, ಆಮೇಲೆ ಕಟ್ ವರ್ಕ್ಸು ಅವೆಲ್ಲ ಬರುತ್ತೆ. ಅದೆಲ್ಲ ಬರುತ್ತೆ. ಓಕೆ, ಬೇಸಿಕ್ ಎಲ್ಲ ತುಂಬ ಜನ ಬೇಸಿಕ್ ಕಲ್ತಿದ್ದಾರೆ. ಇದರಪ್ಪ ನಮ್ಮ ಸ್ಟೂಡೆಂಟ್ಗಳ ತುಂಬ ಜನ ಕಲ್ತಿದ್ವಿ, ಯಾವಾಗ ಸ್ಟಾರ್ಟ್ ಮಾಡ್ತಿದ್ದೀರಿ ಅಂತ. ಇವಾಗ ನೆಕ್ಸ್ಟ್ ಬ್ಯಾಚ್ ಜೂನಿಂದ ಶುರು ಆಗ್ತಾ ಇದೆ ಅದು ಕೂಡ. ಹಂಗಾಗಿ ಬೇಸಿಕ್ಕು ಅಡ್ವಾನ್ಸ್ ಎರಡೂ ಗೊತ್ತಿದೆ. ನೆಕ್ಸ್ಟ್ ವರ್ಕು 3D 5D ಮತ್ತು ಪ್ಯಾಚ್ ವರ್ಕ್ ಎಲ್ಲ ಕಲಿಬೇಕು ಅಂತಂದರೆ ಅದು ಕೂಡ ಕ್ಲಾಸಸ್ ಶುರು ಆಗ್ತಿದೆ. ಆರಾಮಾಗಿ ಸೇರಿಕೊಂಡು ನೀವು ಕೂಡ ಕಲಿಬೋದು. ಅರ್ಥ ಆಗ್ತಿದೆ ಅಲ್ವಾ ನಮ್ಮ ಕ್ಲಾಸಲ್ಲಿ ಯಾವ್ಯಾವ ಕ್ಲಾಸ್ ಹೇಳ್ಕೊಡ್ತಾ ಇದ್ದೀವಿ ಅಂತ? ಪ್ರತಿಯೊಬ್ಬರು ಹೆಣ್ಮಕ್ಳು ಕೂಡ ನಿಮ್ಮದೇ ಆದ ದುಡಿಮೆನ ಶುರು ಮಾಡಬೇಕು. ಯಾಕೆಂದರೆ ರೇಟ್ಗಳೆಲ್ಲವೂ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ದುಡಿಮೆನ ನೀವು ಕಡಿಮೆ ಮಾಡ್ಕೊತಾನೆ ಇರ್ತೀರ. ಕಡಿಮೆ ಮಾಡ್ಕೊತೀವಿ ಅಂದರೆ ನೀವು ಅಲ್ಲೇ ಸ್ಟ್ರಕ್ ಆಗಿರ್ತೀರ. ಅದೇ 300 ರೂಪಾಯಿ ಬ್ಲೌಸ್ ತೊಗೊತಿರ್ತೀರ. ಹೊಲಿಯೋರು ಹೇಳ್ತಾ ಇರೋದು, ಮನೇಲಿ ಹಳ್ಳಿ ಕಡೆ ಕೂತ್ಕೊಂಡು 200 ರೂಪಾಯಿ 300 ರೂಪಾಯಿಗೆಲ್ಲ ಬ್ಲೌಸ್ ಹೊಲ್ಕೊಂಡು ಅಲ್ಲೇ ಕೂತಿರ್ತಾರೆ. ನೆಕ್ಸ್ಟ್ ಇದೆಲ್ಲ ಕಲ್ತಿದ್ದೀವಿ. ನೀವೇನಾದ್ರು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ, ಫ್ಯಾಷನ್ ಡಿಸೈನ್ ಕೋರ್ಸ್ದು ಡಿಫ್ರೆನ್ಸ್ ಏನು ಅಂತ. ಮೇಡಮ್ ಹೇಳ್ಬೇಡಿ, ಬೇಜಾರಾಗುತ್ತೆ ಅಂದರು. ಹಂಗಲ್ಲ ಕಂಡ್ರು, ನಾನು ಟೈಲರ್ ಆಗಿನೇ ಫ್ಯಾಷನ್ ಡಿಸೈನರ್ ಆಗಿರೋದು. ಅದ್ರ ಬಗ್ಗೆ ತುಂಬ ರೆಸ್ಪೆಕ್ಟ್ ಇದೆ. ನಂದು ಇನ್ನೊಂದು ಭುವನ್ ಟೈಲರಿಂಗ್ ಕ್ಲಾಸ್ ಚಾನಲ್ಲೇ ಇದೆಯಲ್ಲ, ಭುವನ್ ಟೈಲರ್. ಈಗಲೂ ಅಷ್ಟೇ ಭುವನ್ ಟೈಲರಿಂಗ್ ಕ್ಲಾಸ್ ಅಂತಲೇ ನಾನು ಅದು ಮೆನ್ಷನ್ ಮಾಡೋದು. ಅದ್ರ ಬಗ್ಗೆ ತುಂಬ ರೆಸ್ಪೆಕ್ಟ್ ಇದೆ. ಅದರಿಂದ ನಾವು ಅನ್ನ ತಿಂದಿರ್ತೀವಿ, ಅದನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಪ್ರಪಂಚದಲ್ಲಿ ಹೇಗೆ ಬದಲಾವಣೆ ಆಗ್ತಾ ಇರುತ್ತೋ ಅದೇ ರೀತಿ ನಾವು ಕೂಡ ಬದಲಾವಣೆ ಆಗಬೇಕು. ಕಾರಣ ಏನಕ್ಕೆ ಅಂತಂದರೆ ನಾವಿದ್ದಲ್ಲೇ ಇರ್ತೀವಿ ಅಂದರೆ ನಿಮ್ಮ ಹತ್ರಕ್ಕೆ ಯಾರೂ ಬರಲ್ಲ.
ಇವಾಗ ನಾವುಗಳು ಬೇಸಿಕ್ ಎಲ್ಲ ಕಲ್ತಿದ್ವಿ, ಡಿಸೈನ್ಸ್ ಕಲ್ತಿದ್ವಿ, ಅಲ್ಲೇ ಇರ್ತಿದ್ವಿ, ಏನು ಮಾಡ್ತಿದ್ವಿ ಅದೇ ಚಿಕ್ಕ ಶಾಪಲ್ಲಿ ಅಲ್ಲೇ ಬರೋರಿಗೆ ಒಂದು 1000 ರೂಪಾಯಿ ಅದೇ ದುಡ್ಡು ಮಾಡ್ಕೊಂಡು ನಾವು ಅಲ್ಲೇ ಕೂರ್ತಿದ್ವಿ. ಹೊಸ ಹೊಸ ಡಿಸೈನ್ಗಳು, ಟ್ರೆಂಡಿಂಗ್ ಡಿಸೈನ್ಸ್ ಬಂದಂಗೆ ನಾವು ಕಲಿತಾ ಇರಬೇಕು, ಕಲಿಸ್ತಾ ಇರಬೇಕು. ಹಂಗೆ ಮುಂದೆ ಪ್ರಪಂಚದಲ್ಲಿ ಹೆಂಗೆ ಚೇಂಜಸ್ ಆಗ್ತಾ ಇದೆ, ಬೋಟ್ ನೆಕ್ ಆಗಿರ್ಬೋದು, ನೆಟ್ ಡಿಸೈನ್ಸ್ ಬ್ಲೌಸ್ ಆಗಿರ್ಬೋದು, ಕಾಲರ್ ನೆಕ್ಗಳು, ಅವೆಲ್ಲ ಟ್ರೆಂಡಿಂಗು. ಅಂದರೆ ಬೋಟಿಕ್ ಸ್ಟೈಲಲ್ಲಿ ಡಿಸೈನಲ್ಲಿ ನಾವು ಕಲಿತಾ ಹೋದಷ್ಟು ದುಡ್ಡು ಜಾಸ್ತಿ ಆಗುತ್ತೆ, ನಿಮ್ಮ ಲೆವೆಲ್ಲು ಚೇಂಜ್ ಆಗುತ್ತೆ. ಈ ಬದಲಾವಣೆ ನಾವು ಮಾಡಬೇಕು ಅಂತಲೇ ನಾವು ಇಷ್ಟು ದಿನ ಮಾಡ್ತಾ ಇದ್ವಿ. ಏನಾದ್ರು ಚೇಂಜ್ ಆಗಬೇಕು, ಹೆಣ್ಮಕ್ಳು ಬದಲಾವಣೆ ಆಗಬೇಕು, ಹಿಂಗೆ ಇದ್ರಾಗಲ್ಲ ಅಂತ ನಾವು ಬದಲಾವಣೆ ಮಾಡೋಕ್ಕೆ ಕೊಟ್ಟಿದ್ವಿ ಹೊರತು ಇವರು ಕಡಿಮೆ ಇವರು ಜಾಸ್ತಿ ಅಂತ ಯಾವುದೇ ಕಾರಣಕ್ಕೂ ಹೇಳೋದು ಇಲ್ಲ. ಬಟ್ ಅವ್ರಿಗೆ ಅದು ಗೊತ್ತಾಗಬೇಕು, ನಿಮಗೆ ಬದಲಾವಣೆ ಗೊತ್ತಾದರೆ ಹೌದು ನಾವು ಹಿಂಗೆ ಇದ್ರಾಗಲ್ಲ, ನಾವು ಕೂಡ ಚೇಂಜ್ ಆಗಬೇಕು ಅಂತ ಎಲ್ಲರೂ ಚೇಂಜ್ ಆಗಬೇಕು. ಎಲ್ಲ ಪದೇ ಗಂಡಿರ ಹತ್ರಕ್ಕೆ 100 ರೂಪಾಯಿ ಕೊಡಿ, 200 ರೂಪಾಯಿ ಕೊಡಿ ಕೇಳಕ್ಕೂ ಆಗಲ್ಲ ಅಲ್ವಾ. ನಮ್ದೇ ಅದೊಂದು ರೆಸ್ಪೆಕ್ಟ್ ಇದು ಇರುತ್ತೆ, ಸ್ವಲ್ಪ ಇರುತ್ತೆ. ಹೆಣ್ಮಕ್ಳಿಗೆ ಜಾಸ್ತಿ ಇಲ್ಲ ಅನ್ನೋದು ಸ್ವಲ್ಪ ಇರುತ್ತೆ ಅಲ್ವಾ. ಎಲ್ಲದಕ್ಕೂ ಕೇಳಕ್ಕಾಗಲ್ಲ. ಈಗ ಏನಾದ್ರು ಒಂದು ಬಟ್ಟೆ ತಗೋಬೇಕಿರತ್ತೆ, ಮಕ್ಳಿಗೆಲ್ಲ ಹೊರಗಡೆ ಹೋಗಿರ್ತೀವಿ, ಅಷ್ಟೇ ದುಡ್ಡು ಕೊಟ್ಟಿರ್ತಾರೆ, ಅದರಲ್ಲೇ ಮೇಂಟೈನ್ ಮಾಡ್ಕೊಂಬರಕ್ಕಾಗಲ್ಲ ಈಗಿನ ರೇಟಲ್ಲಿ ಅಲ್ವಾ. ಹಂಗಾಗಿ ನಮ್ಗೆ ಅವಾಗ ಆಸೆಗಳನ್ನೆಲ್ಲ ಪೆಂಡಿಂಗ್ ಹಂಗೆ ಇಟ್ಕೊಂಡು ಅಯ್ಯೋ ನೆಕ್ಸ್ಟ್ ಟೈಮ್ ತಗೊಳ್ಳೋಣ ಬಿಡಿ, ನೆಕ್ಸ್ಟ್ ಟೈಮ್ ಯಾಕ್ರೋ ಬೇಕು, ಇರುವಾಗ ಜೀವನದಲ್ಲಿ ಆರಾಮ ಬಿಂದಾಸಾಗಿ ಇರೋಣ. ನಿಮ್ಮ ದುಡಿಮೆ ನೀವು ಮಾಡ್ಕೊಂಡಿತ್ತು ಅಂದರೆ ನಾರ್ಮಲ್ ಬ್ಲೌಸು ಅಲ್ಲಿ ಅದಕ್ಕಿಂತ 300 ರೂಪಾಯಿಗೆ ಇನ್ನೊಂಚೂರು ಡಿಸೈನ್ ಮಾಡಿದರೆ 500 ರೂಪಾಯಿ ದುಡ್ಡಾಗತ್ತೆ. ಅಷ್ಟೇ ಕಲಿಬೇಕು. ಸ್ಟಾರ್ಟಿಂಗು ಯಾವುದೇ ಇದ್ರೂ ಖರ್ಚಿಲ್ಲದೆ ಯಾವುದೂ ಮಾಡೋಕ್ಕಾಗಲ್ಲ. ಫಸ್ಟು ಬಂಡವಾಳ ಹಾಕಬೇಕು, ಲಾಭ ತೆಗಿಬೇಕು ಅಲ್ವಾ. ಬಂಡವಾಳನೇ ಹಾಕ್ತೆ ನಮ್ಗೆ ಲಾಭ ಬೇಕು. ಅಯ್ಯೋ ದೇವ್ರು ನಮ್ಮನ್ನ ಹಿಂಗೆ ಇಟ್ಟಿದ್ದಾನಪ್ಪ ಅಂತ ದೇವ್ರ ಬೇಕು ಕೂತ್ಕೊಂಡ್ರೆ ಆಗುತ್ತಾ? ದೇವರು ನಮ್ಗೆ ಆಶೀರ್ವಾದ ಮಾಡ್ತಾ ಇರ್ತಾನೆ. ನಿಮ್ಮ ಪ್ರಯತ್ನ ನಿಮ್ಮಲ್ಲೇ ಇರುತ್ತೆ. ನೀವು ಪ್ರಯತ್ನ ಪಡೆದಲೇ ಮನೆಯಲ್ಲೇ ಕೂತ್ಕೊಂಡಿದ್ರೆ ಅಯ್ಯೋ ಮಕ್ಕಳು ಓದಿಸ್ತಾ ಇದ್ದೀವಿ, ಅಯ್ಯೋ ಮಕ್ಕಳು ಓದ್ಲಿ ಚೆನ್ನಾಗಿ ಹೋದ್ರೆ ಸಾಕು ಅಂದ್ಕೊಂಡು ಅವ್ರು ಓದ್ಸಕ್ಕಾದ್ರೂ ನಿಮಗೆ ದುಡ್ಡು ಬೇಕಲ್ಲ ಜಾಸ್ತಿ ಅಲ್ವಾ. ದುಡ್ಬೇಕು ಅಂದ್ರೆ ನಿಮ್ಮ ಸಂಪಾದನೆ ಜಾಸ್ತಿ ಮಾಡ್ಕೋಬೇಕು. ಬರೀ ನಮ್ಮ ದುಡ್ಡು ಮೇಲೆ ಇಷ್ಟರಲ್ಲೇ ಇಟ್ಕೊಂಡು ಅಯ್ಯೋ ದುಡ್ಡು ಹೆಂಗೆ ಬಿಸ್ನೆಸ್ ಜಾಸ್ತಿ ಆಗ್ತಿಲ್ಲ. ಹಳ್ಳಿ ಕಡೆ ತುಂಬ ಜನ ನನಗೆ ಫೋನ್ ಮಾಡ್ತಾರಲ್ಲ, ಮೇಡಮ್ ನಿಮ್ಮ ಹತ್ರನೇ, ನಮ್ಮ ಸ್ಟೂಡೆಂಟ್ಗಳೇ, ಮೇಡಮ್ ನಾವು ನಿಮ್ಮ ಹತ್ರನೇ ಬೇಸಿಕ್ ಕಲ್ತ್ವಿ, ಡಿಸೈನ್ ಕಲ್ತ್ವಿ, ನಮಗೇನು ಅಷ್ಟೊಂದು ಬಿಸ್ನೆಸ್ ಆಗ್ತಿಲ್ಲ ಮೇಡಮ್ ಅಂದರೆ ಇವಾಗ ಏನು ಮಾಡ್ತಾರೆ, ಈಗೆಲ್ಲ ಫ್ಯಾಷನ್ ಡಿಸೈನ್ ಹೋಗಿ ಬೋಟಿಕಲ್ಲಿ ಹೊಲ್ಸ್ಕೊಂಬರ್ತಾರೆ. ಮಕ್ಕಳು ಕೇಳಲ್ವಲ್ಲ, ಕಾಲೇಜ್ಗೆ ಹೋಗೋ ಮಕ್ಕಳೆಲ್ಲ ಏನು ಮಾಡ್ತಾರೆ, ಅಮ್ಮ ನನಗೆ ಅಲ್ಲಿ ನಾನು ಕಾಲೇಜ್ಗೆ ಹೋಗ್ತೀನಲ್ಲ ಅಲ್ಲೇ ಹೊಲ್ಸ್ಕೊಂಬತ್ತೀನಿ ಕೊಡು ಅಂತ ಹೊಲ್ಸ್ಕೊಂಬರ್ತಾರೆ. ಅದೇ ಹಳ್ಳಿಲಿ ನೀವೇ ಹೊಲ್ಕೊಟ್ರೆ ಅಲ್ಲಿಗೆ ಹೋಗೋರು ಇಲ್ಲೇ ಬಂದು ಹೊಲ್ಸ್ಕೊತಾರ ಅಲ್ವಾ. ನಾವು ಚೇಂಜ್ ಆಗಲೇಬೇಕು, ನಮ್ಮಲ್ಲಿ ಬದಲಾವಣೆ ಇರಲೇಬೇಕು ಕಂಪಲ್ಸರಿ. ಯಾಕೆ ಅಂತಂದರೆ ಪ್ರಪಂಚದಲ್ಲಿ ಎಲ್ಲ ಹೊಸ ನ್ಯೂ ಡಿಸೈನ್ ಟ್ರೆಂಡಿಂಗ್ ಆಗ್ತಾ ಇರ್ಬೇಕು. ನಾವ್ಯಾಕೆ ಪ್ಲೈನ್ ಬ್ಲೌಸು ಲೈನಿಂಗ್ ಬ್ಲೌಸಲ್ಲೇ ಕುತ್ಕೋಬೇಕು? ಈಗ ನಾರ್ಮಲ್ ಬ್ಲೌಸ್ಗೂ ಥ್ರೆಡ್ ಪೈಪಿಂಗ್ ಬ್ಲೌಸ್ಗೂ ವ್ಯತ್ಯಾಸ ಇದೆ ತಾನೆ, ಅಲ್ಲೇ ಸಾಕು ಸಿಂಪಲ್ಲಾಗಿ ಅಷ್ಟರಲ್ಲೇ ಇದೆ ಅನ್ಬೇಕಾದ್ರೆ ಬೇರೆಲ್ಲ ಯಾಕೆ ಕಲಿಬಾರ್ದು ನಾವು? ನಿಮಗೆ ಮನಸ್ಸಿರಬೇಕು, ಕಲಿಬೇಕು. ನಾನು ಏನಾದರೂ ಒಂದು ಅಚೀವ್ ಮಾಡಬೇಕು, ಎಲ್ಲದಕ್ಕೂ ಮನೆ ಗಂಡನ ಕೇಳೋದು ಮಕ್ಕಳನ್ನ ಕೇಳೋದಕ್ಕಿಂತ ಅಟ್ಲೀಸ್ಟ್ ನಮಗೆ ಶಕ್ತಿ ಇರೋವರೆಗೂ ಅದ್ರ ದುಡಿಯೋಣ, ದುಡ್ಕೊಂಡು ಸ್ವಲ್ಪ ದುಡ್ಡು ಮಾಡ್ಕೊಳ್ಳೋಣ ಅಲ್ವಾ. ಕಡೆಗಾಲದಲ್ಲಿ ರಾಣಿ ಹೆಂಗೆ ಬದುಕೋಣ, ಕೆಳಗಡೆ 1 ರೂಪಾಯಿಗೂ ಕೈ ಚಾಚಬಾರ್ದು. ಹೌದು, ನಾವ್ಯಾಕೆ ಅವ್ರು ಕೊಡೋ ಮಕ್ಕಳು ಸಾಕ್ಲಿ, ಅವ್ರು ಸಾಕ್ಲಿ ಇವ್ರು ಸಾಕ್ಲಿ ಅಂತ ಯಾಕೆ ಬೇಡಬೇಕು? ನಮ್ಮ ಹತ್ರ ದುಡ್ಡಿದೆ ನೋಡ್ಕೊಳ್ಳಿ, ಬೇಕಿದ್ರೆ ನೋಡ್ಕೊಳ್ಳಿ ಅಂತ ಅಂದ್ಕೊಂಡು ನಾವು ಬದುಕಬೇಕು. ಹೌದು, ಹೆಣ್ಮಕ್ಳು ಹಂಗೆ ಬದುಕಬೇಕು. ನಾನು ತುಂಬ ಜನ ಇದಕ್ಕಿಂತ ತುಂಬ ಸಾವಿರಾರು ಜನ ಹೆಣ್ಮಕ್ಳಿಗೆ ಟೈಲರಿಂಗ್ ಹೇಳ್ಕೊಡ್ಬೇಕು ಅಂತ ಮನಸ್ಸು ಬಂದಿದೆ ಈ ಉದ್ದೇಶಕ್ಕೆ. ನಮ್ಮ ಹತ್ರ ಕ್ಲಾಸಿಗೆ ಬರ್ತಾರಲ್ವ, ಎಲ್ಲ ಬರೋ ಮೇಡಮ್ ಪ್ರಾಬ್ಲಮ್ ಇದೆ, 1000 ರೂಪಾಯಿ ದುಡ್ಡು ಕೊಡೋಕೆ ನಮ್ಮ ಮನೆಯಿಂದ. ಅವಾಗ 1000 ರೂಪಾಯಿ ಮಾಡ್ತಾ ಇದ್ದೆ, ಅವಾಗ 1000 ರೂಪಾಯಿ ಕೊಡೋಕೆ ಹಿಂದೆ ಮುಂದೆ ನೋಡ್ತಾ ಇದ್ರು. ಕೊಟ್ಟೆ ಒಬ್ಬಳು ಮಕ್ಕಳು ಓದ್ಸೋಣ ಅಂದ್ಕೊಂಡು ಇವ್ರು ಕಲಿಯೋಕ್ಕೆ ಬಿಡ್ತಾ ಇಲ್ವಲ್ಲ. ಹಂಗಾಗಿ ಎಷ್ಟೋ ಪರದಾಡ್ಕೊಂಡು ದುಡ್ಡುಗಳನ್ನ ಇದು ಮಾಡ್ತಾರೆ. ನೀವೇ ದುಡ್ಕೊಂಡ್ರೆ ಸೇವ್ ಮಾಡ್ಕೋಬೋದಲ್ವಾ. ಸರಿ, ನಾವು ಎಲ್ಲೆಲ್ಲೋ ಮಾರ್ಕ್ ಶುರುವಾಗಿ ಎಲ್ಲೆಲ್ಲೋ ಎಂಡ್ ಆಯಿತು. ಸರಿ, ಇವಾಗ ನೀವು ಕೇಳಿದ್ರಿ ಅಲ್ವಾ, ಬೇಸಿಕ್ ಏನೂ ಗೊತ್ತಿಲ್ಲದವರು ಬೇಸಿಕ್ ಕ್ಲಾಸ್ ಸೇರ್ಕೊಳ್ಳಿ, ಬೇಸಿಕ್ ಬರ್ತಾ ಇದೆ ಅಂತಂದವರು ಅಡ್ವಾನ್ಸ್ ಕ್ಲಾಸಿಗೆ ಸೇರ್ಕೊಳ್ಳಿ, ಎರಡೂ ಗೊತ್ತಿದೆ ಅಂತಂದರೆ ಫ್ಯಾಷನ್ ಡಿಸೈನಿಗೆ ಸೇರ್ಕೊಳ್ಳಿ. ಅದು ಸಪ್ರೇಟ್ ವೀಡಿಯೋನೇ ನಿಮಗೆ ಮಾಡಿ ಕಳಿಸ್ತೀನಿ. ಫ್ಯಾಷನ್ ಡಿಸೈನಲ್ಲಿ ಏನೆಲ್ಲ ಇರುತ್ತೆ, ಅದರಲ್ಲಿ ಬೇಸಿಕ್ಕಿಗೂ ಅಡ್ವಾನ್ಸ್ಗೂ ಮತ್ತು ಫ್ಯಾಷನ್ ಡಿಸೈನ್ಗೂ ಏನು ವ್ಯತ್ಯಾಸ ಇರುತ್ತೆ ಅಂತೇಳಿ ನಿಮ್ಗೆ ಸಪ್ರೇಟ್ ವೀಡಿಯೋ ಬರುತ್ತೆ. ಅದನ್ನು ಅಲ್ಲಿ ನಿಂತ್ಕೊಂಡು ಹಾಗೆ ಹೇಳಿದ್ರೇ ಅದು ಡಿಫ್ರೆನ್ಸ್ ಗೊತ್ತಾಗಬೇಕು ನಿಮಗೂ. ನಾರ್ಮಲ್ ಕ್ಲಾಸ್ಗೂ ಫ್ಯಾಷನ್ ಡಿಸೈನ್ಗೂ ಏನು ವ್ಯತ್ಯಾಸ ಅಂತ ನಿಮಗೆ ಗೊತ್ತಾದ್ರೇ ನೀವು ಕಲಿಯೋಕ್ಕೆ ಸಾಧ್ಯ. ಅದು ಸಪ್ರೇಟ್ ವೀಡಿಯೋ ಕಳಿಸ್ಕೊಡ್ತೀನಿ. ಈಗ ಸಂಸ್ಥೆ ಕಡೆಯಿಂದ ಪ್ಲೈನ್ ಬೇಸಿಕ್ಕು, ಅಡ್ವಾನ್ಸು, ಟೈಲರಿಂಗು, ಇದು ಯಾವುದು ಕುಚ್ ಕ್ಲಾಸು ಮತ್ತು ಹಾರಿ ವರ್ಕು, ಎಂಬ್ರಾಯ್ಡ್ರಿ ಕ್ಲಾಸ್ ನಡೀತಾ ಇದೆ. ಅಡ್ಮಿಷನ್ ಶುರುವಾಗಿದೆ. ಯಾವುದಕ್ಕೆ ಎಷ್ಟು ಅಂತ ಹೇಳ್ಬಿಟ್ಟು ನೀವು ಫೋನ್ ಮಾಡಿ, ಇಂಟ್ರೆಸ್ಟ್ ಇರೋರು ಫೋನ್ ಮಾಡಿ,
ನಂಬರ್ಗಳು ಕಳಿಸ್ಕೊತೀವಿ. ಖುದ್ದಾಗಿ ನಾನು ಫೋನ್ ಮಾಡ್ತೀನಿ, ಅವ್ರದ್ದೆಲ್ಲ ಟೀಚರ್ಸ್ಗಳಿಗೆ ಕಳಿಸ್ಕೊಡ್ತೀನಿ ನಿಮ್ಮ ನಂಬರು. ಅವರು ನಿಮ್ಮ ಕಾಂಟ್ಯಾಕ್ಟಲ್ಲಿ ಇದ್ದು ಅಡ್ಮಿಷನ್ ಮಾಡ್ಕೊತಾರೆ. ಮತ್ತು 1ನೇ ತಾರೀಕಿಂದ ಲೈವ್ ಕ್ಲಾಸ್ಗಳು ಎಲ್ಲ ಕ್ಲಾಸು ಶುರುವಾಗುತ್ತೆ. ಓಕೆನಾ? ಇನ್ನು ಸಪ್ರೇಟಾಗಿ ಇಲ್ಲ ಮೇಡಮ್ ಇವೆಲ್ಲ ಕಲ್ತಿದ್ದೀನಿ, ಫ್ಯಾಷನ್ ಡಿಸೈನ್ ಕಲಿಬೇಕು ಅಂದರೆ ಸಪ್ರೇಟ್ ವಿಡಿಯೋ ಕಳಿಸ್ಕೊಡ್ತೀನಿ, ಅದನ್ನ ನೋಡಿ ಕಲ್ತ್ಕೊಳ್ರು. ಅದ್ರ ಏನೇನು ಇರುತ್ತೆ ಅಂತ ನಿಮ್ಗೆ ಲೈವಲ್ಲೇ ತೋರಿಸ್ಕೊಡ್ತೀನಿ, ಅದಕ್ಕೆ ಸಪ್ರೇಟ್ ಇದೇ ಬೇಡ, ಅದು ನೋಡ್ಕೊಳ್ರು ಅಂತ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನು ಮಾಡಬೇಕು? ಒಂದು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಬಡಬಡ ಅಂತ ಲೈಕ್ ಮಾಡಬೇಕು, ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು. ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು. ಓಕೆ, ಬಾಯ್.